ಅಮ್ಮರು ಸಿಕ್ಕಾಬಡೆ ಜೋಸಲ್ಲಿದ್ರಾ? ಕಾಸು ಅಂತ ಬಂತಲ್ಲ ಬಾಸು. ಆಗ ನೀನು ವೆಯ್ಟ್ ಲಾಸು ಹಾಕೊಡ್ತೀನಿ ನಿಂಗೆ ಕಾಸು. ಇಲ್ಲ ತಾನೆ? ಕೂತ್ಕೊಳ್ಳಮ್ಮ ಸಾಕು. ಯಾಕೆ ಆಗ್ಬೇಕು ನಾನು ವೆಯ್ಟ್ ಲಾಸು, ನೀನ್ ಕೊಡು ನೀನ್ ಕಾಸು ಅಂತ. ಫಸ್ಟ್ ನಿಮ್ಮೇಲೆ ಹಾಕ್ತೀನಿ ಕೇಸು. ಯಾಕೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ನಿಂಗೆ ಸಪೋರ್ಟ್ ಮಾಡ್ತಾ ಇದೀರಮ್ಮ. ಅವರು ಮಿಸ್ ಲಂಕೇಶ್, ಸೂಪರ್ ಮಿಸ್ ಲೋಕೇಶ್. ಅವರ್ ಆಡಿಯನ್ಸ್, ಹೌ ಆರ್ ಯು? ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ಪ್ರೀತಿಯಿಂದ ನೋಡ್ತಾ ಇರುವಂತ ನಮ್ಮ ಕಾರ್ಯಕ್ರಮನ ಆಶೀರ್ವಾದಿಸುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಎಲ್ಲರೂ ಬಣ್ಣವಾಗಿ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ. ಬಣ್ಣದ ಹಬ್ಬಕ್ಕೆ ಎಲ್ಲರೂ ಬಣ್ಣವಾಗಿ ಬರ್ಬೇಕು ಅಂತ ಈ ತರ ಬಂದಿದ್ದೀರಾ. ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಮನುಷ್ಯನ ಎಮೋಷನ್ಸ್ ನ ನಾವು ಮಾತಲ್ಲಿ ಹೇಳ್ಬೋದು, ಹಾಡಲ್ಲಿ ಹೇಳ್ಬೋದು, ಮೌನದಲ್ಲೂ ಹೇಳ್ಬೋದು. ಆದ್ರೆ ಇದು ಯಾವ್ದ್ರಲ್ಲೂ ಹೇಳೋದಕ್ಕಾಗದೆ ಇರೋದನ್ನ, ಭಾವನೆಗಳನ್ನ ನಾವು ಬಣ್ಣಗಳಲ್ಲಿ ವ್ಯಕ್ತಪಡಿಸ್ಬೋದು. ಇದನ್ನ ತಲತಲಾಂತರದಿಂದ ಮಾಡ್ಕೊಂಡ್ ಬಂದಿರೋದು ನಿಮ್ಗೆಲ್ಲ ಗೊತ್ತಿರೋದು. ಸಿನಿಮಾದಲ್ಲೂ ಮುಂಚೆ ಕಪ್ಪು ಬಿಳುಪಿತ್ತು, ಆಮೇಲೆ ಕಲರ್ ಶುರು ಆಯ್ತು. ಹಾಗೆಲ್ಲ ದೊಡ್ಡ ದೊಡ್ಡ ಪೋಸ್ಟರ್ ಅಲ್ಲಿ ಕನ್ನಡ ಕಲರ್ ಅಂತ ವರ್ಡಿಂಗ್ಸ್ ಹಾಕೋರು ಪೋಸ್ಟರ್ ಅಲ್ಲಿ, ಬ್ಯಾನರ್ಸ್ ಅಲ್ಲೆಲ್ಲ. ನೆನಪಿದೆ ತಾನೆ? ಕನ್ನಡ ಕಲರ್. ಒಟ್ಟಿನಲ್ಲಿ ನಮ್ಮ ಜನರೇಷನ್ಗೆ ಬಣ್ಣದಿಂದ ಎಮೋಷನ್ಸ್ ನ ಹೇಳ್ಬೋದು ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಅಲ್ವಾ? ಈ ಬಣ್ಣ ಅನ್ನೋದು ಎಲ್ಲ ಕಡೆ ಇದೆ ನೋಡಿ. ಏನಾದ್ರೂ ಎಡವಟ್ಟಾಯ್ತು ಅಂದ್ರೆ ಬಣ್ಣದ ವಿಷಯ ನಾವ್ ಯಾವತ್ತೂ ಬಿಡಲ್ಲ. ಯಾರಾದ್ರೂ ತಪ್ಪು ಮಾಡಿ ಸಿಗಾಕೊಂಡ್ಬಿಟ್ರೆ, ನೋಡ್ದ್ಯಾ ಅವ್ನ್ ಬಣ್ಣ ಬಯಲಾಯ್ತು ಅಂತ ನಾವ್ ಹೇಳ್ತೀವಿ. ಲವ್ ಸಕ್ಸಸ್ ಆದ್ರೆ ಲೈಫ್ ಕಲರ್ಫುಲ್ ಮಗ ಅಂತ ಹೇಳ್ತೀವಿ. ಸೊ ಲೈಫ್ ಅಂದ್ರೇನೆ ಬಣ್ಣ ಅಂದ್ರೆ ಹೋಲಿ ಅಂದ್ರೆ ಹಬ್ಬ. ಸೊ ಕಲರ್ ಇಸ್ ಹಬ್ಬ ಇಸ್ ಕಲರ್. ಇವತ್ತು ಹೋಲಿ ಹಬ್ಬ, ಬಣ್ಣದ ಹಬ್ಬ. ಲೈಫ್ ಅಲ್ಲಿ ಕಲರ್ ಇದ್ರೆ ಸೂಪರ್ ಆಗಿ ಕಲರ್ ಇದ್ರೆ ಲೈಫ್ ಇನ್ನೂ ಸೂಪರ್. ಯಾಕೆ ಹೇಳ್ತಾ ಇದೀನಿ ಹೇಳಿ? ಕಲರ್ ಸೂಪರ್. ಅದಕ್ಕೆ ಮಜಾ ಟಾಕೀಸ್ ನ ಕಲರ್ ಸೂಪರ್ ಅಲ್ಲಿ ಮಾಡ್ತಾ ಇರೋದು. ಯಾಕಂದ್ರೆ ನಮ್ ಲೈಫ್ ಕಲರ್ಫುಲ್ ಆಗಿರ್ಬೇಕು ಅಂತ. ಈ ಹೋಳಿ ಹಬ್ಬಕ್ಕೆ ಪುರಾಣದಲ್ಲಿ ಸಾಕಷ್ಟು ಕಥೆಗಳಿದೆ. ಆದ್ರೆ ಎಲ್ಲಾ ಕಥೆಯ ಸಾರಾಂಶ ಏನು ಅಂದ್ರೆ, ಕೆಟ್ಟದನ್ನ ಸುಟ್ಟು ಹಾಕಿ ಅದೇ ಬೆಳಕಲ್ಲಿ ಒಳ್ಳೆ ದಾರಿಲಿ ನಡೀರಿ ಅಂತ. ಸೊ ನಮ್ಮಲ್ಲಿರುವಂತ ಅಹಮ್ಮು, ಈಗೋ, ಹೊಟ್ಟೆ ಕಿಚ್ಚು, ದ್ವೇಷ ಇದೆಲ್ಲದನ್ನು ಸುಟ್ಟು ಹಾಕಿ ಪ್ರೀತಿ, ವಿಶ್ವಾಸ, ಸ್ನೇಹ, ನೆಮ್ಮದಿಯಿಂದ ನಾವು ಸಂಭ್ರಮ ಪಡ್ಬೇಕು. ಇವತ್ತು ಒಂದು ಮ್ಯಾಟರ್ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದೀನಿ. ಇಲ್ಲಿಗೆ ಬರೋದಕ್ಕೆ ಮುಂಚೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ. ಸಿಕ್ಕಾಪಟ್ಟೆ ಗೋಳಾಗೋಯ್ತು ನಮ್ಮ ಅಪ್ಪ ಅಮ್ಮಂದು ಅಂತಂದ. ಇದ್ಯಾವ್ದು ಇದು ಹೊಸದು, ಯಾಕೆ ಅಂದೆ. ಇಲ್ಲ, ಜನರೇಷನ್ ಗ್ಯಾಪ್ ಅಮ್ಮ, ಜನರೇಷನ್ ಗ್ಯಾಪು. ನಾವ್ ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ. ಇದೇನ್ ಒಳ್ಳೆ ಹಿಂಸೆ. ಈ ಗ್ಯಾಪ್ ಫಿಲ್ ಆಗಲ್ಲ, ನಮ್ಗೊಂದು ಭಾರಿ ಟಾರ್ಚರ್ ಅಂತಂದ. ನನ್ಗೆ ಅವಾಗ ಅನಿಸಿದ್ದೇನಂದ್ರೆ, ಎಲ್ಲಿ ನೋಡಿದ್ರೆ ಈ ಜನರೇಷನ್ ಗ್ಯಾಪ್ ಅದು ಇದು ಅಂತ ಎಲ್ಲ ಮಾತಾಡ್ತಾ ಇರ್ತಾರಲ್ಲ. ಇವಾಗ ಆಡಿಯನ್ಸ್ ಬಂದಿದ್ದಾರೆ, ಇವ್ರ ಹತ್ರ ಒಂದು ಜನರೇಷನ್ ಗ್ಯಾಪ್ ಬಗ್ಗೆ ಒಂದು ಚರ್ಚೆ ಮಾಡೋಣ. ಈ ಜನರೇಷನ್ ಗ್ಯಾಪ್ ಅಂದ್ರೆ ಏನಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ದಮ್ ಕಟ್ಟಿ ತಂದೆ ತಾಯಿ ದುಡಿತಾರೆ ಆಯ್ತಾ, ಅದ್ರಲ್ಲೆಲ್ಲ ಒಂದು 10 ರೂಪಾಯಿ ಉಳಿಸ್ಬಿಟ್ಟು ಮಕ್ಳು ಕೊಡ್ತಾರೆ. ಮಕ್ಕಳು ಅದೇ 10 ರೂಪಾಯಿಲಿ ಹೋಗಿ ದಮ್ ಮಾಡ್ಕೊಂಡ್ ಬರ್ತಾರೆ. ಈಗ ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗೂ, ಈ ಜನರೇಷನ್ ಗ್ಯಾಪ್ ಫಿಲ್ ಆಗ್ಬೇಕಾ? ಆ ಫಿಲ್ ಆದ್ರೆ ನಾವು ನಮ್ಮ ಪೇರೆಂಟ್ಸ್ ಒಂದೇ ತರ ಇರ್ಬೇಕಾ? ಇಲ್ಲ ಜನರೇಷನ್ ಗ್ಯಾಪ್ ಹಾಗೆ ಇರ್ಬೇಕು, ಒಂದ್ ಸ್ವಲ್ಪ ತಂದೆ ತಾಯಿ ಯೋಚನೆ ಮಾಡೋದಕ್ಕೂ ನಾವು ಯಂಗ್ಸ್ಟರ್ಸ್ ಯೋಚನೆ ಮಾಡೋದಕ್ಕೂ ವ್ಯತ್ಯಾಸ ಇರ್ಬೇಕು ಅಂತ ಹೇಳ್ತೀರಾ? ಹೇಳಿ ಯಾರಾದ್ರೂ ಒಂದು 3-4 ಜನ. ಕಮಾನ್. ಇಲ್ಲ ಮಿಸ್ಟರ್ ಲೋಕೇಶ್, ನನ್ನ ಒಂದು ಅನಿಸಿಕೆ ಏನು ಅಂತಂದ್ರೆ, ಹೈ ವೇಸ್ಟ್ ಇರಬಾರ್ದು, ಲೋ ವೇಸ್ಟ್ ಇರಬಾರ್ದು. ಎಲ್ಲ ಮಧ್ಯದಲ್ಲಿ ಕಾಂಪ್ರಮೈಸ್ ಮಾಡಿ ಮಧ್ಯದಲ್ಲಿ ಹಾಕೋ. ಸರ್, ಜನರೇಷನ್ ಗ್ಯಾಪ್ ಹೋದ್ರೆ ನೀವು ಈ ಗ್ಯಾಪ್ ಅಲ್ಲಿ ತುಂಬಾ ಗ್ಯಾಪ್ ಮೇಲೆ ಇರಬಾರ್ದು, ಇಲ್ಲ ತುಂಬಾ ಕೆಳಗೂ ಇರಬಾರ್ದು. ಎಲ್ಲರ ಮಧ್ಯದಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಕರೆಕ್ಟ್. ನಾವು ನೋಡೋಣ ನಮ್ಮ ಸ್ಟುಡಿಯೋ ಆಡಿಯನ್ಸ್ ಯಾರು ಮಾತಾಡ್ತೀರಾ ಹೇಳಿ. ನನ್ನ ಹೆಸರು ದೀಪಿಕಾ, ನಾನ್ ದಾಸಣಿಯಿಂದ ಬಂದಿದ್ದೀನಿ. ಎಲ್ಲಿ? ಬಾಚಣಿಗೆಯಿಂದ. ಹಾಸನ್ ಅದು ಹೇಳಿದಂಗೆ ಹಾಸನ್. ಕರೆಕ್ಟ್. ದಾಸರಳ್ಳಿನಾ? ದಾಸರಳ್ಳಿನಾ? ಓ, ಬಾಚಣಿಗೆಯಿಂದ ಬಂದಿದ್ದೀನಿ ಅಂದಂಗೆ. ನನಗೆ ಹಾಸನ್ ಅಂತ ಕೇಳಿಸ್ತು. ದಾಸರಳ್ಳಿ ಹೇಳಪ್ಪ. ನನ್ ಪ್ರಕಾರ ಜನರೇಷನ್ ಗ್ಯಾಪ್ ಇರಬಾರ್ದು. ಅಪ್ಪ ಅಮ್ಮ ನಮ್ ಜೊತೆ ಫ್ರೆಂಡ್ಸ್ ಜೊತೆನೆ ಇರ್ಬೇಕು, ಆಗ ಮಜಾ ಇರುತ್ತೆ. ಫ್ರೆಂಡ್ಸ್ ತರ ಅಂದ್ರೆ ಹಿಂಗೆ ಎಲ್ಲಾನು ಶೇರ್ ಮಾಡ್ಕೊಂತಿರ್ಬೇಕು. ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಅಷ್ಟೇ ಫ್ರೆಂಡ್ ತರ ಇದೆಯಮ್ಮ? ಹೌದ್ ಸರ್. ಏನ್ ಮಾಡೋದು ನಿಮ್ಮ ಅಪ್ಪ ಅಮ್ಮ? ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ಯಾಕೆ ನಿನ್ನ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳೋದು ಅಷ್ಟೂ ವಿಚಾರಗಳನ್ನ ನಿಮ್ಮ ತಂದೆ ತಾಯಿ ಹತ್ರ ಹಂಚ್ಕೋತಿಯಪ್ಪ? ಸ್ವಲ್ಪ. ಮತ್ತೇನಕ್ಕಿದು ಯಾರು? ಬಾಯ್ ಫ್ರೆಂಡ್ ವಿಷಯ ಎಲ್ಲ ಹೇಳ್ತೀಯಾ? ಹೇ ಡ್ಯಾಡ್, ಐ ಹ್ಯಾವ್ ಮೈ ಬಾಯ್ ಫ್ರೆಂಡ್, ಹಿ ಇಸ್ ದೇರ್ ಔಟ್ಸೈಡ್, ಯು ವಾಂಟ್ ಟು ಕಮ್ ಅಂಡ್ ಮೀಟ್ ಹಿಮ್? ಹೇಳ್ತೀಯಪ್ಪ ಕಂದ? ಓ, ಯಾಕೋ ಟೆನ್ಷನ್ ತಗೊಂಡು. ಓಕೆ, ನೆಕ್ಸ್ಟ್
ಹಾಯ್ ಸರ್, ಹಾಯ್. ನನ್ನ ಹೆಸರು ಅಂಜಲಿ ಅಂತ. ಹಾ. ನನ್ನ ಪ್ರಕಾರ ಜನರೇಷನ್ ಗ್ಯಾಪ್ ಫಿಲ್ ಆಗ್ಬೇಕು. ಹಾ. ಆಗ ಮಕ್ಕಳಿಗೂ ಲಗಾಮು, ಅಪ್ಪ ಅಮ್ಮನಿಗೂ ಲಗಾಮು. ಅಪ್ಪ ಅಮ್ಮ ಫ್ರೆಂಡ್ಲಿ ಆಗಿದ್ರೆ ನಾವು ಬೇಜಾನ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ಫ್ರೆಂಡ್ಸ್ ಆಗಿದ್ರೆ ಕಂಟ್ರೋಲರ್ ಇರಲ್ಲ ಅಂತ ಹೇಳ್ತಾ ಇರೋದು. ಸರ್, ಸ್ಟ್ರಿಕ್ಟ್ ಆಗಿರ್ಬೇಕು, ಅಪ್ಪ ಅಮ್ಮನ್ ತರ ಇರ್ಬೇಕು, ಸ್ಟ್ರಿಕ್ಟ್ ಆಗೂ ಇರಬಾರ್ದು, ಅಷ್ಟು ಫ್ರೀ ಆಗೂ ಇರಬಾರ್ದು. ತಾಲ್ಕಟ್ಟರ್ ತರ ಇರ್ಬೇಕು ಅಂತ. ಯಾವ್ದಮ್ಮ ಇದು? ಎರಡರಲ್ಲೊಂದು, ಸ್ಟ್ರಿಕ್ಟ್ ಆಗಿರ್ಬೇಕಾ ಫ್ರೆಂಡ್ಲಿ ಆಗಿರ್ಬೇಕಾ? ಫ್ರೆಂಡ್ಲಿ ಅಂದ್ರೆ ಫ್ರೆಂಡ್ಸ್ ತರಾನು ಇರಬಾರ್ದು. ಸ್ಟ್ರಿಕ್ಟ್ ಆಗಿ ಅಂದ್ರೆ ಸ್ಟ್ರಿಕ್ಟ್ ಆಗು ಇರಬಾರ್ದು. ಹೆಂಗೆ ಬಿಡ್, ಅಯ್ಯೋ ಮಗು ಚಿನ್ನ ಬಿಡು. ಅಯ್ಯೋ ಬೇಜಾರ, ಅಯ್ಯೋ ಹಂಗಿರಕ್ಕಾಗತ್ತಮ್ಮ? ಹೆಂಗಿರಕ್ಕಾಗತ್ತೆ? ಚಿನ್ನ ಊಟ ಮಾಡ್ತೀಯ, ಟಿಫನ್ ಬೇಕಾ? ಒಂಥರ ಇರ್ಬೋದಲ್ವಾ? ಇವಾಗ ಓಕೆ, ಹೌ ಫ್ರೆಂಡ್ಲಿ ಆರ್ ಯು ವಿತ್ ಯರ್ ಪೇರೆಂಟ್ಸ್? ನನ್ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂತೀನಿ. ಫೀಲಿಂಗ್ಸ್ ಎಲ್ಲ ಓಕೆ. ನೀನು ನಿನ್ ಬಾಯ್ ಫ್ರೆಂಡ್ ವಿಷಯ ಎಲ್ಲ ಹೇಳ್ತೀಯಾ ಡ್ಯಾಡಿಗೆ ಮಮ್ಮಿಗೆ? ನನ್ ಫ್ರೆಂಡ್ಸ್ ಬಗ್ಗೆ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್ ಅಂದ್ರೆ ಇರೋ ಫ್ರೆಂಡ್ಸ್ ಬಗ್ಗೆ ಹೇಳ್ತೀನಿ. ಅದೇ ನಾನು ಹೇಳ್ತಾ ಇರೋದು, ಇರೋ ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ತೀಯಾ? ಹೆಂಗಾದ್ರೂ ಅಪ್ಪ ಅಮ್ಮಗೆ ಹೇಳ್ಬೇಕಲ್ವಾ? ಕರೆಕ್ಟ್, ಅಪ್ಪ ಅಮ್ಮನಿಗೆ ಹೇಳ್ಬೇಕು ಲವ್ ಮಾಡ್ತಾ ಇದ್ದೀನಿ ಅಂದ್ರೆ, ಅವ್ರ ತಾನೇ ಮದುವೆ ಮಾಡೋದು. ಕರೆಕ್ಟ್ ಅಲ್ವಾ? ಚೆನ್ನಾಗಿದೆ, ಗುಡ್ ಗುಡ್. ಕೂತ್ಕೊಡ್ತೀರ? ಒಪ್ಬೇಕು. ಆಮೇಲೆ ಅವರು ತುಂಬಾ ಪ್ರಾಕ್ಟಿಕಲ್ ಆಗಿದ್ದಾರೆ. ಹಾ. ಹಾಯ್ ಸರ್, ಹಾಯ್. ನನ್ನ ಹೆಸರು ಬಸವರಾಜೇಶ್ವರಿ ಅಂತ, ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿಯಿಂದ ಬಂದಿದ್ದೀನಿ. ಮಾತಾಡು. ಹಾಯ್ ಸರ್, ನನ್ನ ಹೆಸರು ಬಸವರಾಜೇಶ್ವರಿ ಅಂತ, ಕೊಪ್ಪಳ ಡಿಸ್ಟ್ರಿಕ್ಟ್ ಗಂಗಾವತಿಯಿಂದ ಬಂದಿರೋದು. ನನ್ನ ಪ್ರಕಾರ ಜನರೇಷನ್ ಗ್ಯಾಪ್ ಫಿಲ್ ಆಗ್ಬೇಕು ಸರ್. ಏಕೆಂದ್ರೆ ಮಕ್ಕಳೆಲ್ಲ ಫೋನ್ ತಗೊಂಡು, ಐಫೋನ್ಸ್ ತಗೊಂಡು, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂತೆಲ್ಲ ಫುಲ್ ಅಪ್ಡೇಟ್ ಆಗಿದ್ದಾರೆ. ಬಟ್ ತಂದೆ ತಾಯಿ ಮಾತ್ರ ಅವ್ರಿಗಿನ ಹಿಂದೆ ಇರಬಾರ್ದು ಸರ್. ಏಕೆಂದ್ರೆ ಫೋನ್ ತಗೊಂಡು ಮಕ್ಳ ಹತ್ರ ಹೇಳ್ಸ್ಕೊಂತಾರೆ ಬಂದು, ಮತ್ತೆ ಅದನ್ನ ಬೇಗ ನೆನ್ಪಿಟ್ಕೊಳ್ಳಲ್ಲ. ಅವ್ರು ಪದೇ ಪದೇ ಹೇಳ್ಸ್ಕೊಂಡ್ರೆ ನಮಗೂ ಇರಿಟೇಷನ್ ಆಗುತ್ತೆ ಸರ್. ನಿಮ್ ಮನೇಲಿ ಯಾರ್ಯಾರು ಇರೋದು? ನಮ್ಮಪ್ಪ, ನಮ್ಮ ಮಮ್ಮಿ, ನಾನು, ನಮ್ಮ ತಮ್ಮ ಸರ್. ನಿಮ್ಮಪ್ಪ ಅಮ್ಮ ಪ್ರೋಗ್ರಾಮ್ ನೋಡ್ತಾರಾ? ಎಸ್ ಸರ್. ಬೀಳ್ತದೆ ಗುನ್ನ, ಹೋಗು ಮನೆಗೆ. ತಮ್ಮ ತಂದೆ ಹೆಸರು? ವೀರನಗೌಡ ಸರ್. ವೀರನಗೌಡ. ವೀರನಗೌಡ. ವೀರನಗೌಡ ಅವರೇ, ತಾವು ಫೇಸ್ಬುಕ್ ಎಲ್ಲ ಯೂಸ್ ಮಾಡೋದು ಪದೇ ಪದೇ ಕೇಳೋದ್ರಿಂದ ಇರಿಟೇಷನ್ ಆಗ್ತಿದೆಯಂತೆ. ನನ್ನ ಒಂದು ಸಜೆಷನ್, ಮನೆಗೆ ಬಂದ ತಕ್ಷಣ ಫಸ್ಟ್ ಮೊಬೈಲ್ ಕಿತ್ತಿಟ್ಕೊಂಬಿಡಿ, ಅವು ಯೂಸ್ ಮಾಡಕ್ ಹೋಗ್ಬಾರ್ದು ಅಲ್ವಾ? ಸೂಪರ್ ಅಮ್ಮ, ಒಳ್ಳೇದು ಹೇಳ್ಕೊಟ್ರಿ. ನೆಕ್ಸ್ಟ್. Hi Sujan sir. Hi. Myself Aishwarya. I am coming from Maharani College. Oh. Come on, bring it on. Come on, talk to me. ನನ್ನ ಪ್ರಕಾರ ಸರ್ ಜನರೇಷನ್ ಅಷ್ಟೇ ಇಂಗ್ಲಿಷ್? ಫುಲ್ ಇಂಗ್ಲಿಷ್ ಅನ್ಕೊಂಡೆ. ಫುಲ್ ಕಮ್ ಆನ್, ಟಾಕ್ ಟು ಮೀ ಓನ್ಲಿ ಇನ್ ಇಂಗ್ಲಿಷ್. ಓಕೆ ಓಕೆ. ನನ್ನ ಹೆಸರು ಐಶ್ವರ್ಯ, ನಾನು ಮಹಾರಾಣಿ ಕಾಲೇಜ್. ನನ್ನ ಪ್ರಕಾರ ಸರ್ ಜನರೇಷನ್ ಮತ್ತೆ Now you tell me you want to talk in English again? ಕನ್ನಡದಲ್ಲೇ ಹೇಳ ಸರ್. ಅದನ್ನೇ ಫಸ್ಟ್ ಮಾಡ್ಬೋದಾಗಿತ್ತಾನೆ, ಕನ್ನಡದಲ್ಲೇ ಮಾತಾಡ್ತೀನಿ ಅಂತ. myself ಐಶ್ವರ್ಯ. ಕನ್ನಡದಲ್ಲೇ ಮಾತಾಡಿ ಅಂತ ಇಲ್ವಲ್ಲ? Come on, tell me. ಇದು ಜನರೇಷನ್ ಗ್ಯಾಪ್. ಜನರೇಷನ್ ಗ್ಯಾಪ್ ಬೇಡ ಸರ್. ಅಪ್ಪ ಅಮ್ಮ ಜೊತೆ ಫ್ರೆಂಡ್ಲಿ ಆಗಿ ಡಾರ್ಲಿಂಗ್, ಸ್ವೀಟಿ, ಅಮ್ಮು ಅಂತ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಸರ್. ಅದೆಲ್ಲ ಆಡ್ ಅನ್ಸಲ್ವಾ ಸರ್? ನೀನ್ ಕೇಳ್ತಾ ಇದೆಯಾ ಹೇಳ್ತಾ ಇದೆಯಮ್ಮ? ನಿನ್ನ ಒಪಿನಿಯನ್ ಹೇಳ್ಕಂದ? ಎಸ್ ಸರ್. ಅಂದ್ರೆ ಜನರೇಷನ್ ಗ್ಯಾಪ್ ಹಂಗೆ ಇರ್ಬೇಕು. ಗ್ಯಾಪ್ ಬೇಡ ಸರ್. ಅಪ್ಪ ಅಮ್ಮ ಜೊತೆ ಫ್ರೆಂಡ್ಲಿ ಆಗಿರೋದೇ ಬೇಡ ಸರ್. ಫಸ್ಟ್ ಟೈಮ್ ಮಿಸ್ಟರ್ ಲೋಕೇಶ್ ಟೆನ್ಷನ್ ಆಗ್ಬಿಟ್ರು. ಬೇಡಮ್ಮ ಹೇಳಮ್ಮ. ಇವಾಗ ಜನರೇಷನ್ ಗ್ಯಾಪ್ ಇರ್ಬೇಕು, ಬೇಡ ಸರ್. ಇರಬಾರ್ದು. ಓಕೆ, ಜನರೇಷನ್ ಗ್ಯಾಪ್ ಇರಬಾರ್ದು. ಯಾಕಂದ್ರೆ ಡ್ಯಾಡಿನ ಅಥವಾ ಅಪ್ಪ ಅಮ್ಮನ ಡ್ಯಾಡಿ, ಬೇಬಿ, ಚಿನ್ನಿ, ಪನಿ, ಮಚ್ಚಿ, ಮಾಮ ಚೆನ್ನಾಗಿರಲ್ಲ ಸರ್ ಅಂತ ಅವ್ರು ಹೇಳಿ ಬಿಡಿ. ಕೊಡೋ ಮರ್ಯಾದೆ ಕೊಡ್ಬೇಕು ಅಂತ. ಫಸ್ಟ್ ಇಂದ ಹೇಳಿ, ನೀವೇನ್ ಹೇಳ್ಬೇಕು? ಬೇಡ ಬೇಡ ಬೇಡ, ಸಾಕು ಸಾಕು ಸಾಕು. ಸೊ ಬೇಸಿಕಲಿ ಏನು ಅಂದ್ರೆ, ಲಾಲಿ ಹಾಡೋ ಬಾಯಲ್ಲಿ ಈ ತರ ಅಮ್ಮ, ಮಚ್ಚಿ, ಮಗ, ಡೂಡ್ ಈ ತರ ಎಲ್ಲ ಹೇಳೋದ್ ಚೆನ್ನಾಗಿರಲ್ಲ ಅಂತ. ಹೆಂಗಿರುತ್ತಲ್ಲ, ನಮ್ಮಮ್ಮ ಫೋನ್ ಮಾಡ್ಬಿಟ್ಟು ಏನೋ ಮಚ್ಚ ಊಟ ಮಾಡ್ತೀಯಾ ಅಂದ್ರ ದಬಾರ್ ಅಂತ ಬಿದ್ದೋಗ್ಬಿಟ್ಟಿರ್ತೀವಿ. ಡ್ಯೂಡ್ ವಾಟ್ಸ್ ಅಪ್ ಮ್ಯಾನ್, ಹೌಸ್ ಯರ್ ಶೂಟ್ ಗೋಯಿಂಗ್? ನಮ್ಮಮ್ಮ ಮಾಡಿದ್ರು ಮಾಡ್ತಾರೆ, ಆಕ್ಚುಲಿ ನಮ್ಮಮ್ಮ ಮಾಡಿದ್ರು ಮಾಡ್ತಾರೆ ಅದನ್ನ. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಂದ. ಓಕೆ, ಸೊ ಒಂದಷ್ಟು ಜನ ಅಭಿಪ್ರಾಯಗಳನ್ನ ಹೇಳಿದಿರಾ, ಫೈನ್. ಆದ್ರೆ ನನ್ನ ಅಭಿಪ್ರಾಯ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಯಿಂಟ್ ನಂಬರ್ 1, ನಮ್ಮ ಮನೆಯಲ್ಲಿ ಈ ಜನರೇಷನ್ ಗ್ಯಾಪ್ ಅನ್ನೋ ಫೀಲ್ ಯಾವತ್ತೂ ಇಲ್ಲ.
ನಾನು ನಮ್ಮಮ್ಮ ಆಗಿರ್ಬೋದು ನಮ್ಮಪ್ಪ ಆಗಿರ್ಬೋದು ಅವ್ರನ್ನ ನಾನು ಎಷ್ಟು ಪ್ರೀತಿ ಮಾಡ್ತೀನೋ ಅಷ್ಟೇ ಹೆದರ್ತೀನಿ, ಗೌರವ ಕೊಡ್ತೀನಿ. ಅವರು ಕೂಡ ಅಷ್ಟೇ ಮಗನಾಗಿ ಹೇಗೆ ಪ್ರೀತಿ ಮಾಡ್ತಾರೋ ಒಬ್ಬ ಸ್ನೇಹಿತನ ತರ ಕೂಡ ನೋಡ್ಕೋತಾರೆ. ದಟ್ ಯು ಆಲ್ ನೋ. ನನಗೆ ಎಷ್ಟು ಸ್ಪೇಸ್ ಕೊಡ್ಬೇಕೋ ಆ ಸ್ಪೇಸ್ ಅನ್ನ ನನ್ಗೆ ಕೊಡ್ತಾರೆ. ಸೊ ಈ ಸಮಸ್ಯೆನೇ ಇಲ್ಲ. ಸೊ ಬೇಸಿಕಲಿ ವಾಟ್ ಐ ಸೇ ಇಸ್ ಈ ಜನರೇಷನ್ ಗ್ಯಾಪ್ ಅನ್ನೋದು ಒಂದು ರಾಂಗ್ ನೋಷನ್ ಅಂತ ಅನ್ಸುತ್ತೆ. ಬಿಕಾಸ್ ಫಸ್ಟ್ ಆಫ್ ಆಲ್ ದೇರ್ ಶುಡ್ ಬಿ ನೋ ಗ್ಯಾಪ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಅಂಡ್ ಕಿಡ್ಸ್ ಅಂತ ನಾನು ಹೇಳೋದು. ಸೊ ಆ ಗ್ಯಾಪ್ ಅನ್ನೋದು ಇರಲೇಬಾರ್ದು. ನಿಜವಾಗ್ಲೂ ಈ ಗ್ಯಾಪ್ ಅನ್ನೋದೇನಾದ್ರೂ ಇದ್ದು ಅದು ಫಿಲ್ ಆಗ್ಬೇಕು ಅನ್ನೋದಾದ್ರೆ ಈ ನಂಬಿಕೆ ಅನ್ನೋ ಒಂದು ಮಾತಿನಿಂದ, ನಂಬಿಕೆ ಅನ್ನೋ ಒಂದು ವಿಚಾರದಿಂದ ಆ ಗ್ಯಾಪ್ ಫಿಲ್ ಆಗ್ಬೇಕು. ನನ್ನ ಮಗ ಏನೋ ಮಾಡ್ತಾ ಇದ್ದಾನೆ ಅಂತಂದ್ರೆ ಅದ್ರಲ್ಲಿ ಏನೋ ಒಂದು ರೀಸನ್ ಇರುತ್ತೆ. ಆ ರೀತಿ ತಂದೆ ತಾಯಿ ಯೋಚನೆ ಮಾಡ್ಬೇಕು. ಅಥವಾ ನಾನು ಯಾವ ವಿಚಾರವನ್ನ ನಮ್ಮ ತಂದೆ ತಾಯಿ ನಮ್ಮನ್ನ ಫ್ರೀ ಬಿಟ್ಟಿದಾರಲ್ಲ ಅಂತ ಅಥವಾ ಪ್ರಶ್ನೆ ಮಾಡ್ತಿಲ್ಲ ಅಂತ ಅವ್ರು ನಮ್ಗೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ, ಆ ನಂಬಿಕೆನ ಉಳಿಸ್ಕೋಬೇಕು ಅನ್ನೋದು ಮಕ್ಕಳ ಜವಾಬ್ದಾರಿ ಆಗಿರ್ಬೇಕು. ವಾಟ್ ಯು ಸೇ? ಕರೆಕ್ಟ್? ಓಕೆ ಫೈನ್. ಜನರೇಷನ್ ಗ್ಯಾಪ್ ಮುಗೀತು. ಈಗ ಕಮಿಂಗ್ ಬ್ಯಾಕ್ ಟು ಅವರ್ ಮಜಾ ಟಾಕೀಸಿನ ಗೆಸ್ಟ್ಗಳು. ಇವತ್ತಿನ ಗೆಸ್ಟ್ ಯಾರು ಗೊತ್ತಾ? ಯಾರು ಮಿಸ್ಟರ್ ಲೋಕೇಶ್? ಮಿಸ್ಟರ್ ಲಂಕೇಶ್. ಎಲ್ಲರ ಮನ್ಸನ್ನ ಗೆದ್ದಂತ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಮತ್ತೆ ಕನ್ನಡ ಮೀಡಿಯಂಗೆ ಸೇರ್ಕೊಂಡಾಯ್ತು. ಇವತ್ತು ಆ ರಾಜು ಅವ್ರ ಫ್ರೆಂಡ್ಸ್ ಜೊತೆಗೆ ಮಜಾ ಟಾಕೀಸ್ಗೆ ಮಜಾ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಯಾರ ಬಗ್ಗೆ ಮಾತಾಡ್ತಾ ಇದೀನಿ? ಇವನು ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದಿರೋದು ರಾಜು ಕನ್ನಡ ಮೀಡಿಯಂ ಚಿತ್ರತಂಡದವರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಗುರುನಂದನ್, ಆಶಿಕಾ, ಅಮಿತ್, ಮ್ಯೂಸಿಕ್ ಡೈರೆಕ್ಟರ್ ಕಿರಣ್. ವೆಲ್ಕಮ್ ಟು ಮಜಾ ಟಾಕೀಸ್ ಕನ್ನಡ ಮೀಡಿಯಂ. ಹೇಗಿದ್ದೀರಿ? ಧನ್ಯವಾದಗಳು ಇಲ್ಲ ಕರೆಸಿದ್ದಕ್ಕೆ. ಮೈ ಪ್ಲೆಜರ್. ವೆಲ್ಕಮ್ ಒನ್ಸ್ ಅಗೇನ್. ವೆಲ್ಕಮ್ ತಮ್ಮೆಲ್ಲರಿಗೂ. ಬನ್ನಿ, ದಯವಿಟ್ಟು ಕೂತ್ಕೊಳ್ಳಿ. ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಯಶಸ್ಸನ್ನ ಕಂಡಾಗಿದೆ. ಎಲ್ಲಾ ಕಡೆ ಸಿನಿಮಾನ ತುಂಬಾ ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಆಫ್ಟರ್ ಅ ಸಕ್ಸಸ್ಫುಲ್ ಜರ್ನಿ ಅಗೇನ್? ತುಂಬಾ ಖುಷಿ ಆಗ್ತಿದೆ. ಒಂದು ಒಳ್ಳೆ ಸಿನಿಮಾನ ಕನ್ನಡ ಜನ ಒಳ್ಳೆ ದೊಡ್ಡ ರೀತಿಯಲ್ಲಿ ರಿಸೀವ್ ಮಾಡ್ಕೊಂಡಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಗೆಲ್ಸಿದ್ದಾರೆ. ಅದು ತುಂಬಾ ಖುಷಿ ಆಗಿದೆ. ಫ್ಯಾಂಟಾಸ್ಟಿಕ್. ಹೇಗಿತ್ತು ಒಂದು ತಳಮಳ ಅಷ್ಟು ರಿಲೀಸ್ ಆಗ್ಬೇಕಾದ್ರೆ ಆ ಒಂದು ಟೆನ್ಷನ್ ಅದು ಇದು ಎಲ್ಲ? ತುಂಬಾನೇ ಇತ್ತು. ಯಾಕೆಂದ್ರೆ ಎಲ್ಲಾ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಒಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಹುಡುಗನ್ ಕತೆ ಐಲ್ಯಾಂಡ್ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಆ ಫ್ಲೈಟ್ ಕ್ರಾಶ್ ಇದನ್ನೆಲ್ಲ ಹೇಗೆ ರಿಸೀವ್ ಮಾಡ್ಕೋತಾರೆ ಅಂತ. ಅದ್ರ ಜೊತೆಗೆ ಸುದೀಪ್ ಸರ್ ನಮಗೆ ಒಂದು ಬೆನ್ನೆಲುಬಾಗಿದ್ರು. ಚೆನ್ನಾಗಿ ಅದೊಂದು ನಮ್ಗೆ ದೊಡ್ಡ ಹೈಪ್ ಇತ್ತು. ಸೊ ಅದು ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗುತ್ತೆ. ಫ್ಯಾಂಟಾಸ್ಟಿಕ್. ಖುಷಿ ಆಗುತ್ತೆ. ಸೂಪರ್ ಸೂಪರ್. ಎಸ್, ಟೆಲ್ ಮಿ, ಹೌ ಆರ್ ಯು? ಫೈನ್, ಹೌ ಆರ್ ಯು? ಐ ಆಮ್ ಫೈನ್ ಟು. ಹೌ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫಿಲ್ಮ್? ಬ್ಯೂಟಿಫುಲ್. ಯಾಕಂದ್ರೆ ಒಂದು ಸ್ಕೂಲ್ ಹುಡುಗಿಯಾಗಿ ಕಾಣಿಸ್ಕೊಂಡಿದೀನಿ. ವಿದ್ಯಾ ಅನ್ನೋ ಒಂದು ಮಲ್ನಾಡ್ ಕಡೆ ಹುಡುಗಿ. ನಮ್ ಸಾಂಗ್ ಎಲ್ಲಾ ಕಡೆ ವೈರಲ್ ಆಗಿತ್ತು ಕೊಡೆಯೊಂದರ ಅಡಿಯಲ್ಲಿ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಆ ಬೆಟ್ಟ ಗುಡ್ಡ, ಏನದು ಇಳಿಜಾರು, ಇಳಿಜಾರು, ಆ ಸಾಂಗ್ ಅಲ್ಲಿ ಹೆಂಗಿದ್ಯೋ ಅಂತ ಪ್ಲೇಸಸ್ ಗಳನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಗೆ ಹಚ್ಚಿದ್ದಾರೆ, ಇಳಿಸಿದ್ದಾರೆ. ಸಾಂಗ್ ಅಲ್ಲಿ ಏನೋ ಒಂದು ತುಂಬಾ ಅಡ್ವೆಂಚರಸ್ ಆಗಿ ಏನೋ ಮಾಡಿದ್ರಂತಲ್ಲ, ವಾಟ್ ಡಿಡ್ ಯು ಡು? ಅದೇ ಹೇಳಿದ್ನಲ್ಲ, ಫುಲ್ ಬೆಟ್ಟ ಹತ್ಕೊಂಡು ಇವರು ಟಾಕಿ ಪೋರ್ಷನ್ ಶೂಟ್ ಮಾಡ್ತಿದ್ರು. ಸೊ ನನ್ನ ಕೊರಿಯೋಗ್ರಾಫರ್ ಫುಲ್ ಬೆಳಗ್ಗೆನೆ 4 o'clock ಎದ್ದು ಕಟ್ಕೊಂಡು ಹೋಗ್ತಾರೆ. ಆಮೇಲೆ ಫುಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ರೆಕ್ಕಿಂಗ್ ಆಗಿ ಹೋಗ್ತಿತ್ತು. ಸೊ ಆ ಲಂಗ ದಾವಣಿ ಹಾಕೊಂಡು ಸಖತ್ ಕಷ್ಟಪಟ್ಟಿದ್ದೀವಿ ಸಾಂಗ್ ಅಲ್ಲಿ. ಬಟ್ ಅಷ್ಟೇ ಚೆನ್ನಾಗಿ ಬಂದಿದೆ ಸಾಂಗ್. ಸೊ ಖುಷಿ ಆಗುತ್ತೆ. ಅಮಿತ್, ಏನಪ್ಪ ಭಾರಿ ಟಾರ್ಚರ್ ಕೊಡ್ತಿದ್ದಂತೆ, ಟೆನ್ಷನ್ ಕೊಡ್ತಿದ್ದಂತೆ, ಬೇಜಾನ್ ಕೂಡ ಕೊಡ್ತಿದ್ದಂತೆ ಶೂಟಿಂಗ್ ಟೈಮ್ ಅಲ್ಲಿ? ಯಾರಿಗೆ? ಎಲ್ಲರಿಗೂ. ಎಲ್ರಿಗೂ ನಾನೇನ್ ಕೊಟ್ಟಿಲ್ಲ, ಎಲ್ಲ ಸೇರ್ಕೊಂಡು ನನಗ್ ಕೊಟ್ರು. ಒಳ್ಳೆ ಅಮೌಂಟ್ ಕೊಟ್ರು. ಆಕ್ಚುಲಿ ಫಸ್ಟ್ ಸಿನಿಮಾಗ್ ಜಾಸ್ತಿ ಪೇಮೆಂಟ್, ಫುಲ್ ಖುಷಿ ಆಯ್ತು. ಬಟ್ ಅವತ್ತೇ ಒಂದು ಇಟ್ರು ಸರಿಯಾಗಿರೋ ಬತ್ತಿ. ರಾಜು ಈ ಫಿಲಮ್ಗೋಸ್ಕರ ಸಣ್ಣ ಆಗ್ತಾ ಇದ್ದಾನೆ, ನೀನು ಫ್ರೆಂಡ್ ಅಲ್ವಾ, ನೀನು ಸಣ್ಣ ಆಗೋದ್ರು. ಆಕ್ಚುಲಿ ಕೈ ತುಂಬಾ ಕಾಸು, ತಟ್ಟೆ ತುಂಬಾ ಬರೀ ತರಕಾರಿ. ಎಷ್ಟು ಈ ಸಿನಿಮಾ ಕಮಿಟ್ ಆಗ್ಬೇಕಾದ್ರೆ 90 kg ಇದೆ. ಈ ಸಿನಿಮಾ ಕಮಿಟ್ ಆದ್ಮೇಲೆ 77 kg ಬಂದೆ. ಸೊ ಬರೀ ತರಕಾರಿ ತಿನ್ಕೊಂಡಿದ್ದೀರಿ? ಬರೀ ತರಕಾರಿ, ಕೆಲವು ಅಷ್ಟೇ, ಸ್ವಲ್ಪ ಅದಕ್ಕೆ ತಲೆ ತಿಂತಿದ್ದೆ. ವೆರಿ ಗುಡ್. ಆಮೇಲೆ ಈ ಸಣ್ಣ ಆಗ್ಬೇಕು ಅಂದ್ರೆ ಏನೇನ್ ಟಿಪ್ಸ್ ಬೇಕು ಕೇಳ್ಕೊ. ನಾವು ಕೊಡೋ ಟಿಪ್ಸ್ ಒಂಥರ ವೇಸ್ಟ್. ಅವ್ರಿಗೆ ಏನ್ ಕೊಟ್ರು ವರ್ಕೌಟ್ ಆಗಲ್ಲ. ಅವ್ರು ಯಾಕಂದ್ರೆ ಅವ್ರು ಪಾಲನೆ ಮಾಡಲ್ಲ ಡಯಟ್. ಅವರು ಸಣ್ಣ ಕಾಣ್ಬೇಕು ಅಂತ ಪಾಪ ಈ ಸೀಸನ್ ಅಲ್ಲಿ ಚೇಂಜ್ ಆಗೋಣ ಅಂತ ಕಟಿಂಗ್ ಬೇರೆ ಮಾಡ್ತಿದ್ರು. ಬಟ್ ಆದ್ರೂ ಏನು ಚೇಂಜಸ್ ಕಾಣ್ತಾ ಇಲ್ಲ. ಹೌದು, ಆಕ್ಚುಲಿ ನಾನ್ ಗ್ಯಾರಂಟಿ ಸಣ್ಣ ಆಗ್ತೀನಿ ಅಂತ ನನಗೆ ಹೇಳಿದ್ದು. ಆಮೇಲೆ ನೋಡಿದ್ರೆ ಸಣ್ಣ ಆಗಿದ್ದೀನಿ. ಹಿಂಗೆ ಅಂದ್ರೆ ಕೂದಲು ಕಟ್ ಮಾಡಿಸ್ಬಿಟ್ಟು ವೆಯ್ಟ್ ಕಮ್ಮಿ ಆಗಿದೆ. ಇದೊಳ್ಳೆ ಕಥೆ ಆಗಿದೆಯಲ್ಲ. ಎಷ್ಟೊಂದು 200 ಗ್ರಾಮ್ ಆಗಿರ್ಬೋದು. ಜಾಸ್ತಿ ಇತ್ತು ಕೂದಲು, ಪರವಾಗಿಲ್ಲ. ಬಟ್ ನನ್ಗೊಂದು ಬೇಜಾರು, ಅವ್ರ ಕೂದಲು ಕಟ್ ಮಾಡ್ಸಿದೀರಾ, ಬಟ್ ಅವ್ರ ವಿದ್ಯೆ ಮಾಡಿಸ್ಕೊಟ್ಟಿದ್ರು. ಅವ್ರೇನ್ ವೆಯ್ಟ್ ಜಾಸ್ತಿ ಆಗ್ಬೇಕು? ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ. ಬಿಡಿ, ನಿಮ್ಮಿಂದ ಬೇಜಾನ್ ವೆಯ್ಟ್ ಇದೆ. ಕಿರಣ್, ಎಸ್ ಟೆಲ್ ಮಿ, ಸಾಂಗ್ಸ್ ಆರ್ ವಂಡರ್ಫುಲ್. ಇದಕ್ಕೆ ನೀವು ನಡೆಸಿದಂತ ಒಂದು ಏನಂತಾರೆ ತಯಾರಿ ಯಾವ ತರ ಇತ್ತು? ಯೂಶಲಿ ಏನಾಗ್ತಾ ಇತ್ತು ಅಂತಂದ್ರೆ ಪ್ರತಿಯೊಂದು ಸಾಂಗಿಗೂ 10 ಆಪ್ಷನ್ಸ್ ಕೇಳ್ತಾ ಇದ್ರು ಡೈರೆಕ್ಟ್ರು. ಸಾಂಗ್ ಓಕೆ ಆಗ್ತಾ ಇರ್ಲಿಲ್ಲ. ಸರಿ, ಹೆಂಗಪ್ಪ ಇದು, ಎಷ್ಟು ಟ್ಯೂನ್ ಮಾಡಿದ್ರು ಇವ್ರಿಗೆ ಓಕೆ ಆಗ್ತಿಲ್ವಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ.
ಆಮೇಲೆ ಫೈನಲ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ಸ್ ಕೋ ಡೈರೆಕ್ಟರ್ಸ್ ಎಲ್ಲ ಬಂದು ಕೂತ್ಕೊಂಡು ವೋಟಿಂಗ್ ಮಾಡಿ ಯಾರಿಗೆ ಯಾವ ಟ್ಯೂನ್ ಇಷ್ಟ ಆಗಿದೆ ಅಂತ ಒಂದು ಚೀಟಿನಲ್ಲಿ ಬರ್ದು ಹಾಕ್ಬಿಡಿ ನೀವು. ಯಾವ್ದು ಇಷ್ಟ ಆಗಿದೆ ಅದ್ರದ್ದು ಹೆಂಗೆ ಪರ್ಸೆಂಟೇಜ್ ತಗೊಂಡು ನಾವು ಅದ್ರಲ್ಲಿ ಓಕೆ ಮಾಡೋಣ ಆಪ್ಷನ್ಸ್ ಇತ್ತು ಅಂತ. ಅಷ್ಟು ಆಪ್ಷನ್ಸ್ ಆಗಿತ್ತು. ಸೂಪರ್. ಸೊ ಅಟ್ ಲಾಸ್ಟ್ ಆಯ್ತು. ಅಫ್ಕೋರ್ಸ್ ವರ್ತ್ ಇಟ್, ಯಾಕಂದ್ರೆ ಸಾಂಗ್ಸ್ ನಾನು ಹೇಳಿದಾಗೆ ಆಲ್ರೆಡಿ ಇಟ್ ಇಸ್ ಆಲ್ರೆಡಿ ಒನ್ ದ ಹಾರ್ಟ್ಸ್. ಓಕೆ, ಈ ಸಿನಿಮಾ ಬಗ್ಗೆ ಮಾತಾಡ್ತಾ ಇದೀವಿ. ಸಿನಿಮಾ ಬಗ್ಗೆ ಇನ್ನಷ್ಟು ಮಾತಾಡ್ತಾರಣ. ಗುರು, ಯಾವ್ದೋ ಒಂದು ಸೀನಲ್ಲಿ ನಾಯಿ ಅಟ್ಟಿಸ್ಕೊಂಡ್ ಬಂದಿದ್, ಏನದು ಸಿಚುವೇಶನ್? ಅದು ನಾನು ಇನ್ನು ಸೇಲ್ಸ್ ಮ್ಯಾನ್ಗಳು ಸೇಲ್ಸ್ ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ಸೇಲ್ಸ್ ಮಾಡ್ತಾ ಇರ್ತೀವಿ, ಮೂವಿಲ್ ನೋಡ್ತೀವಿ. ಆಕ್ಚುಲಿ ಒಂದು ನಾಯಿ ಇತ್ತು, ಆ ನಾಯಿ ಅಟ್ಟಿಸ್ಕೊ ಬರುತ್ತೆ, ನಾವು ಓಡೋಗೋ ಸೀನ್ ಏನಾಗುತ್ತೆ ಅಂದ್ರೆ, ಸೇಲ್ ಮಾಡಕ್ ಹೋಗಿರ್ತೀವಿ ಒಂದ್ ಮನೆಗೆ, ಅವ್ರು ಫುಲ್ ಲೇಜಿ ಆಗಿ ಕೂತ್ಕೊಂಡು ನಾವ್ ಹೇಳೋದೆಲ್ಲ ಕೇಳಿಸ್ಕೊಂಡು, ಏನ್ರಿ ನನಗ್ ಬೇಕಾಗಿರೋದು ಯಾವ್ದು ಇಲ್ಲ ಅಂತಾರೆ. ಅವಾಗ ನಾನು ಹೇಳ್ತೀನಿ, ಸರ್ ನಿಮಗ್ ಬೇಕಾಗಿರೋದು ನಮ್ಮ ಹತ್ರ ಒಂದು ಸ್ಪೆಷಲ್ ಐಟಮ್ ಇದೆ, ಯಾವ್ದೋ ಇಟಾನಿ ಗ್ಲಾಡಿ ಡಾಗ್ ಬಿಸ್ಕೆಟ್ ಟೇಸ್ಟ್ ಮಾಡ್ತೀರಾ ಅಂತೀರಿ. ಅಷ್ಟೇ, ತಗೊಂಡ್ ಚೂ ಬಿಡ್ತಾರೆ. ಆಕ್ಚುಲಿ ಆ ನಾಯಿ ನಮ್ಮನ್ನು ಆ ಬಿಸ್ಕೆಟ್ ನೋಡೋ ಏನೋ ಗೊತ್ತಿಲ್ಲ, ಆಕ್ಷನ್ ಅಂತ ತಕ್ಷಣ ಆ ನಾಯಿನ ಓಡಿಸ್ಕೊ ಬಂದ್ಬಿಡ್ತದೆ. ನಮಗೆ ಸೂಪರ್ ಏನು ಅಂದ್ರೆ, ನ್ಯಾಚುರಲ್ ಆಗಿ ಬಂತ ಸೀನ್. ನಮ್ಮನ್ ಕಚ್ಚಾಕ್ ಬರ್ಬೇಕಲ್ವಾ ನಾಯಿ, ಬಟ್ ಶೂಟಿಂಗ್ ನಾಯಿ ಅಲ್ವಾ, ನಮ್ಗಿನ್ನ ಫುಲ್ ಮುಂದೆ ಓಡ್ತಾ ನಮ್ಗಿಂತ ಮುಂದೆ ಇವ್ರ ನಾಯಿ ನಟ್ಟಿಸ್ಕೊಂಡು ಹೋಗಿರೋದು ಉಲ್ಟಾ. ಅದು ನಮ್ಗೆ ಡೌಟ್ ಆಗೋಯ್ತು, ಅದು ನಮ್ಮನ್ನ ಕಚ್ಚಾಕ್ ಬರ್ತಿದ್ರು, ನಾವು ಅದನ್ನ ಕಚ್ಚಾಕ್ ಹೋಗ್ತಾ ಇದೀವಿ ಅಂತ. ಈ ಶಾರ್ಕ್ ಜೊತೆ ಫೈಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಏನು? ಅದಂತೂ ವಂಡರ್ಫುಲ್. ನಮ್ಗೆ ಗೊತ್ತೇ ಇರ್ಲಿಲ್ಲ ಈ ತರ ಶೂಟಿಂಗ್ ಮಾಡ್ತಾರೆ ಅಂತ. ಅಂಡರ್ ವಾಟರ್ ಶೂಟಿಂಗ್ ಇದೆ, ಸ್ವಲ್ಪ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊ ಬನ್ನಿ ಅಂದ್ರು. ಶಾರ್ಕ್ ಎಲ್ಲ CG, ಬಟ್ ಅದ್ರ ಕೆಳಗಡೆ ಕರ್ಕೊಂಡೋಗಿ ಆಕ್ಸಿಜನ್ ತೆಗ್ದಿದ್ದೆಲ್ಲ ರಿಯಲ್ ಆಗಿ ತೆಗೆದ್ರು. 150 ಫೀಟ್ ಕೆಳಗಡೆ ಅಂಡರ್ ವಾಟರ್ ಕೆಳಗಡೆ ತರ ಹೋಗಿ ಕ್ಯಾಮ್ರಾ ಎಲ್ಲ ಇತ್ತು, ಆಕ್ಸಿಜನ್ ಕಿತ್ಬಿಟ್ರು. ನೀವು ಬ್ರೀತ್ ನ ಹೋಲ್ಡ್ ಮಾಡ್ಕೊಂಡು ಆಕ್ಟ್ ಮಾಡ್ಬೇಕು ಒಂದು 10 ಸೆಕೆಂಡ್ ಅಂತ. ನನ್ ಬ್ರೀತ್ ಎಲ್ಲ ಹೋಗಾಗಿತ್ತಲ್ಲಿ, ಬೇರೆ ಕಡೆಯಿಂದ ಬಂದ್ಬಿಡ್ತು. ಬಾಯಿಂದ ಉಸಿರಾಡಿದ್ದು ಎಲ್ಲ ಕಡೆಯಿಂದ ಬಂದ್ಬಿಡ್ತು. ನಂಗೊಂದು ಆಸೆ ಇದೆ ಇಲ್ಲಿ. ಏನು? ನಾನ್ ಯಾವತ್ತೂ ರ್ಯಾಗಿಂಗ್ ಮಾಡಿಲ್ಲ, ಬಟ್ ರ್ಯಾಗಿಂಗ್ ಮಾಡಿದ್ರೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಆಗ್ಬೇಕು. ಸೊ ರ್ಯಾಗಿಂಗ್ ಮಾಡ್ಬೇಕು. ಆಯ್ತು ಬಾಗುರು, ನಾನ್ ನೀನ್ ಇಬ್ರು ಇರೋಣ. ಅಮಿತ್, ನಾವು 3 ಜನ, ಇವ್ ರ್ಯಾಗರ್ಸ್. ನಾನು ಸ್ಕೂಲಲ್ಲಿ ಇದ್ದಾಗಿಂದ 3 ಜನನ? 3 ಜನ. ಅಲ್ಲ, ಎಷ್ಟ್ ಜನ ಹುಡುಗಿರಿದ್ರು ನಾವ್ ಎದುರ್ಕೊಡಲ್ಲ. 3 ಜನ ಹುಡುಗರಿಗೆ ಯಾಕೆ ಎದುರ್ಕೋಬೇಕು ಅಲ್ವಾ? ಓಕೆ, ಕಮಾನ್. ಏ ಗುಂಡಾ, ಬರೋ ಇಲ್ಲಿ. ಕರೀತಾ ಇದ್ದಾರೆ. ಅವ್ ಕಡಿದಿದ್ದು ಗುಂಡ ಅಂತ, ಗಂಡ ಅಂತಲ್ಲ. ಅಂದ್ರೆ ನಾನೇನಾ? ಬಾಕ್ಸ್ ಅಲ್ಲಿ ಏನ್ ತಂದಿದ್ಯಾ? ಬಾಕ್ಸ್ ಅಲ್ಲ, ಟಿಫನ್ ಬಾಕ್ಸ್ ಅಲ್ಲಿ. ಟಿಫನ್ ಬಾಕ್ಸ್ ಅಲ್ಲ, ಟಿಫನ್ ಬಿಟ್ಟು ಬೇರೆ ಎಲ್ಲ ತಂದಿದೀವಿ. ತಿಂದ ಚೆನ್ನಾಗಿ? ಅಲ್ಲ, ಟಿಫನ್ ತಂದಿಲ್ಲ ಅಂದ್ಮೇಲೆ ಇನ್ನೇನ್ ತಿನ್ನಕ್ಕಾಗತ್ತೆ? ಆಯ್ತು, ಇವಾಗ ಶಾರ್ಕ್ ತರ ಸ್ವಿಮ್ ಮಾಡ್ಬೇಕು ನನ್ಗೆ. ಓಕೆ, ಶಾರ್ಕ್ ತರ ಸ್ವಿಮ್ ಮಾಡ್ತೀನಿ. ನಾನು ಮುಂದೆ ನೀವು ರಾಜು ತರ ಹೋಗ್ತಿರ್ತೀರಾ? ಅಲ್ಲ, ಏನಾರು ಬೇಕು, ಅದು ಮುಂದೆ ನೀವ್ ಇದ್ದಿದ್ದಕ್ಕೆ ತಾನೆ ಹಿಂದೆ ಸ್ವಿಮ್ ಮಾಡ್ಕೊಂಡ್ ಬಂದಿದ್ದೆ, ನನ್ ಮುಂದೆ ಇರ್ಬೇಕು ತಾನೆ. ಆಯ್ತು, ಫೈನ್. ಸರಿ, ನೀನಲ್ಲಿ ಹೆಂಗಪ್ಪ ಸ್ವಿಮ್ ಮಾಡ್ದೆ? ಶಾರ್ಕ್ ಈಗ ಇದು ನಾನ್ ಡ್ರ್ಯಾಗ್ ಮಾಡ್ತಿರೋದ ಇಲ್ಲ ನೀವ್ ಡ್ರ್ಯಾಗ್ ಮಾಡ್ತಿರೋದ? ಪಾಯಿಂಟ್ ಟು ಬಿ ನೋಟೆಡ್. ಕರೆಕ್ಟ್. ನಾನ್ ಹೇಳದ್ನ ನೀವ್ ಕೇಳ್ಬೇಕು. ಅಲೋ, ರ್ಯಾಗ್ ಮಾಡ್ತಾರೆ, ರ್ಯಾಗ್ ಮಾಡಿಸ್ಕೊಳಪ್ಪ. ಸರಿ, ಓಕೆ. ಈಗ ಹೆಂಗ್ ಮಾಡ್ಬೇಕು ಮೇಡಮ್? ನಾವ್ ಹೆಂಗ್ ಬೇಕಾದ್ರೆ ನಡ್ಕೊಂಡ್ ಹೋಗ್ತೀವಿ, ನೀವು ಶಾರ್ಕ್ ತರ ಸ್ವಿಮ್ ಮಾಡ್ಬೇಕು. ಅದ್ ಹೆಂಗೆ ಅಂತ ತೋರ್ಸ್ಕೊಡ್ತೀರಾ? ಮಾಡ್ತೀವಿ. ನೀನೇ ಕೇಳ್ತಿರೋದು, ನೀನ್ ಮಾಡ್ಬೇಕು. ಸರಿ, ಆಯ್ತು, ಮಾಡ್ತೀನಿ. ಆಯ್ತು, ಓಕೆ. ಇದು ಈ ಶಾರ್ಕ್ ಮಾಡೋದು. ಶಾರ್ಕ್ ತರ ಹೋಗೋದು ಶಾರುಖ್ ಖಾನ್ ತರ ಹೋಗ್ತದೆ. ಓಕೆ, ಬೇಡ ಬಿಡಿ, ಇದು ಫೇಲ್. ಒಂದ್ ಐಟಮ್ ಡಾನ್ಸರ್ ತರ ಡಾನ್ಸ್ ಮಾಡ್ಬೇಕು. ಐಟಮ್ ಸಾಂಗ್ ಹಾಕಿ. ಏನೇನೆಲ್ಲ ಆಸೆ ಇದೆ ಅವ್ರಿಗೆ? ಐಟಮ್ ಸಾಂಗ್ ಕರೆಕ್ಟ್, ಯಾಕ ಒಂದು ಐಟಮ್ ಸಾಂಗ್. ಸರಿ, ಓಕೆ. ಚೆನ್ನಾಗಿ ನಮಗೂ ರ್ಯಾಕ್ ಮಾಡಿ, ನಮ್ಮನ್ನ ರ್ಯಾಕ್ ಮಾಡಿ ಪ್ಲೀಸ್ 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 ಪ್ಲೀಸ್. ಏನ್ ಮಾಡ್ತೀರಾ? ಏನ್ ಬೇಕಂದ್ರೂ ಮಾಡ್ತೀವಿ. ನಿಮ್ಮಂತ ಬ್ಯೂಟಿಫುಲ್ ಹುಡುಗಿ ಹೇಳಿದ್ರೆ ನಾವು ಮಾಡಕಡಿ. ಏನ್ ಮಾಡ್ಬೇಕು ಹೇಳಿ? ಈ ರ್ಯಾಗ್ ನ ನಾವ್ ಎಷ್ಟೊತ್ ಬೇಕಂದ್ರೂ ಡ್ರ್ಯಾಗ್ ಮಾಡ್ತೀವಿ. ನಿಮ್ಮನ್ನ ಎತ್ಕೋಬೇಕಾ, ತಪ್ಕೋಬೇಕಾ, ಕುಸುಮರಿ ಮಾಡ್ಲಾ? ಅದೆಲ್ಲ ಬೇಡ. ನೀವ್ 3 ಜನನು ಹುಡ್ಗಿರು ಈಗ, ಆಯ್ತಾ? ಹುಡ್ಗಿರು ಒಂದ್ ಕ್ಲಾಸ್ ಅಲ್ಲಿ ಅಥವಾ ಎಲ್ಲ ಪಾರ್ಕ್ ಅಲ್ಲಿ ಕುತ್ಕೊಂಡು ಹೇಗ್ ಮಾತಾಡ್ಬೋದು ಅಂದ್ರೆ ಏನೇನ್ ಕಾನ್ವರ್ಸೇಷನ್ಸ್ ಏನೇನ್ ಇರುತ್ತೆ ಆತರ ಇಮ್ಯಾಜಿನ್ ಮಾಡ್ಕೊಂಡು ಅಥವಾ ನೀವ್ ನೋಡಿರೋದನ್ನ ಇನ್ಯಾಕ್ಟ್ ಮಾಡ್ಬೇಕು. 3 ಜನ ಹುಡುಗಿರು. 3 ಜನ ಹುಡುಗಿಯರ? 3 ಜನ ಹುಡುಗಿರು. ಒಬ್ಳು ಬಜಾರಿ. ಒಬ್ಳು 3 ಜನ ಹುಡುಗಿರು. ಬಜಾರಿ ಯಾರು? ನೀವೇ ಆಗಿ. ಏಯ್ ಅಮ್ಮಿ, ಬಾರೇಲಿ ಹೇಳಿ ಸುದ್ದಿ. ಏಯ್, ಯಾಕೆ ಇವತ್ತು ಚಿಕ್ ರೋಸ್ ಹಾಕೊಂಡ್ ಬಂದಿಲ್ಲ? ಅಯ್ಯೋ, ಸುಮ್ನೆ ಹೋಗೋ ಬರೋ ಹುಡುಗರೆಲ್ಲ ಬಂದು ಟಚ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಕೇಳಿದ್ರೆ ನನ್ಗೂ ಬೇಕು ಅಂತಾರೆ, ಅದಕ್ಕೆ ನಾನು ಹಾಕೊಂಡ್ ಬರಲ್ಲಪ್ಪ. ಪಿಂಪಲ್ ಬಂದ್ಬಿಡುತ್ತೆ. ಕೆನ್ನೆ ಕಣೋ. ಎಲ್ ನೋಡಿ, ಒಳ್ಳೆ ಐಟಮು. ನನ್ಗಂತೂ ಅವ್ರ ತಲೆ ಮೇಲೆ ಹಂಗೆ ಜರ ಆಡ್ಬೇಕು ಅನಿಸ್ತಾ ಇದೆಯಪ್ಪ.
ಬಂದು ಬರೀ ಶೋಕಿ ಮಾಡಕ್ ಬಂದ್ಲು. ಏ, ಇವತ್ತು ಯಾವ ಮೂವಿ ರಿಲೀಸ್ ಆಗಿದೆ? ಯಾವ್ದಾದ್ರು ಮೂವಿಗೆ ಹೋಗೋಣ? ಇವತ್ತು ರಾಜು ಕನ್ನಡ ಮೀಡಿಯಂ ರಿಲೀಸ್ ಆಗಿದೆ, ಹೋಗೋಣ. ಕನ್ನಡ ಅಂತಿರುತ್ತೆ ಕಣೆ, ಇಂಗ್ಲಿಷ್ ಅಲ್ಲಿ ಏನು ಇರಲ್ಲ. ಹಂಗಂದ್ರೆ ಇಂಗ್ಲಿಷ್ ಪಿಕ್ಚರ್ಗೆ ಹೋಗೋಣ. ಹಾ, ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಇದ್ಯಾ? ಇದೆ. ಇನ್ನೊಂದು ಪಿಕ್ಚರ್ ಇದೆ, ಲ್ಯಾಂಗ್ವೇಜ್ ಎಲ್ಲ, ಹೋಗೋಣ. ನೀವೇನಾರ ಮಾಡ್ಕೊಳ್ಳಿ, ನಾನಂತೂ ಅವ್ರ ಲೆಫ್ಟ್ ಸೈಡ್. ಹೌದಾ? ಯಾಕೆ? ಮೂವಿ ನೋಡ್ಬೇಕಾದ್ರ ನೀವು ರೈಟಾ? ನೀವು ರೈಟ್ ಸೈಡ್ ಅಲ್ಲಿ ಕೂತ್ಕೊಳ್ಳಿ, ಇವ್ರು ನನ್ ಮೇಲೆ ಕೂತಿರ್ತಾರೆ. ಓಕೆ, ಫೈನಲಿ ಸ್ನೇಕ್ ಡ್ಯಾನ್ಸ್ ಮಾಡ್ಬಿಡಿ. ಸ್ನೇಕ್ ಡ್ಯಾನ್ಸ್ ಇವಾಗ ನಮ್ಮ ನಾಯ್ಸ್ ಪೊಲ್ಯೂಷನ್ ಟೀಮ್ ಅವ್ರು ಮಾಡ್ತಾರೆ. ಬರ್ರಿ, ಫುಲ್ ಟೀಮು, 4 ಜನ ಹುಡುಗರು ಇಲ್ಲಿ ಮರ್ಮೇಡ್ ಜೊತೆ ಸ್ನೇಕ್ ಡ್ಯಾನ್ಸ್ ನಾವು ನೋಡೋಣ. ನಾನ್ ಹೇಳಿದ್ದು ನಾನೇ ಮಾಡ್ಬೇಕಾ ಈಗ? ಹೌದೌದು, ಬರ್ರಿ. ಸ್ನೇಕ್ ಸರಿ ಇಲ್ಲ. ಬಿಕಾಸ್ ಯು ಗೆಟ್ ಓನ್ಲಿ 10 ಸೆಕೆಂಡ್ಸ್, 10 ಸೆಕೆಂಡ್ಗಳು ಮಾತ್ರ. ಇದರಲ್ಲಿ ರೂಲ್ಸ್ ಏನು ಅಂದ್ರೆ, ಫಸ್ಟ್ ನಾನೇನೋ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಆ ಪ್ರಶ್ನೆನ ಆನ್ಸರ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಹಿಟ್ ದ ಬಜರ್. ಆದ್ಮೇಲೆ ಸೊ ಯುಲ್ ಗೆಟ್ ಓನ್ಲಿ 10 ಸೆಕೆಂಡ್ಸ್. 10 ಸೆಕೆಂಡ್ಸ್ ವಿಲ್ ಬಿ ಆನ್ ಸ್ಕ್ರೀನ್. ಗೊತ್ತಾಯ್ತಲ್ಲ? ಓಕೆ, ಮೊದಲನೇ ಪ್ರಶ್ನೆ, ಟೀಮ್ ಎ, ಯಾವುದಾದರೂ 8 ಮರಗಳ ಹೆಸರನ್ನು ಹೇಳಿ. ಟೈಮ್ ಸ್ಟಾರ್ಟ್ಸ್. ಬೇವಿನ ಮರ, ಮಾವಿನ ಮರ, ಬೇವಿನ ಮರ, ಆಲದ ಮರ, ಮಾವಿನ ಮರ, ತೇಗೆ ಮರ, ಗಂಧದ ಮರ, ಬೀಟೆ ಮರ, ಹೊನ್ನೆ ಮರ, ಹಲ್ಸ್ ಮರ. ನಂದು ಆಗೋಯ್ತು. ಯಾವ್ದು ಹೇಳಿ? ಲಾಸ್ಟ್ ಹೇಳಿದ್ ಯಾವ್ದು? ಹಾಲ್ವಾಣ ಅಂತ. ಇದೊಂದು ನಮ್ಮೂರ್ ಕಡೆ ಸಿಗುತ್ತೆ, ಮಲೆನಾಡಲ್ಲಿ. ಹಾಲ್ವಾಣ ಮರ. ಪರವಾಗಿಲ್ಲಪ್ಪ, ಹೊಡಿಯಪ್ಪ ಇಡ್ಲು. ಓಕೆ, 1 ಪಾಯಿಂಟ್ ಕೊಟ್ಟಿದೀವಿ. ಥ್ಯಾಂಕ್ ಯು. ಬೀಗೆ ಈಗ. ಹಾ, ಯಾವುದಾದರೂ 6 ಹೇಳಿ ಮುಂದಕ್ಕೆ. ಪ್ರಾಣಿಗಳ ಸೌಂಡ್ ಅನ್ನ ಮಾಡಿ. ಓಕೆ, ಯಾವ್ದು ಅಂತ ತಾವು ಕಂಡಿಡಿರಿ. ಫಸ್ಟ್ ಇದು ಗೊತ್ತು. ಆನೆ. ಆನಮ್ಮ ಸೌಂಡ್. ಇದು ಕೋಲ್ಡ್ ಆಗಿರೋ ಆನೆ ಇದು. ಸರಿ, ಇವ್ರು ಮಾಡಿದ್ ಯಾವ್ದಾವ್ದು ಅಂತ ಆನೆ ಸೌಂಡ್ ಮಾಡಮ್ಮ. ಮಾಡಿ ಆನೆ ಸೌಂಡ್ ಮಾಡಮ್ಮ. ಅಲ್ಲ, ಹಿಂಗ್ ಹೇಳ್ದೆ ಇದ್ರು ಸೌಂಡ್ ಬರಲ್ಲ, ಅದೇ ಅಂತ ಹೇಳಬೇಕಾ? ಅದು ಫೀಲ್ಗೆ. ಓಕೆ, ನಾಯಿ ಸೌಂಡ್. ಆಮೇಲೆ ಹುಲಿ. ಇದು ಫೀಲ್ಗೆ. ಏನದು ಸೌಂಡ್? ಗಂಟ್ಲ ಏನೋ ಸಿಗಾಕೊಂಡಿದೆ, ನೀರ್ ಕೊಡಿ. ಇಲ್ಲ, ಇದು ಹುಲಿ ಗೊರಕೆ ಹೊಡಿತಾರ, ಊಟ ಮಾಡಿ ನಿದ್ದೆ ಮಾಡ್ತಾರದು. ಇನ್ನೊಂದು ಕುದುರೆ. ಹೆಣ್ಣು ಕುದುರೆ ಇದು. ಇದು ಕತ್ತೆ. ಅಲ್ಲೇ ನಕ್ಕರೇನೆ ಹಂಗಿದೆ. ಇದು ಕುದುರೆ ನಗ್ತಾ ಇರೋದು ಮಿಸ್ಟರ್ ಲೋಕೇಶ್. ಕತ್ತೆ. ಓಕೆ, ಸೂಪರ್. 1 ಆಲ್. ಓಕೆ, ಟೀಮ್ ಎ, 5 ಜನ ಕನ್ನಡದ ಕವಿಗಳ ಹೆಸರನ್ನ ಹೇಳಿ. ಕುವೆಂಪು, ದ ರಾ ಬೇಂದ್ರೆ, ರನ್ನ, ಪಂಪ, ಶಿವರಾಮ್ ಕಾರಂತರು. ಆಯ್ತಾಯ್ತು. ಒತ್ತಿ ಮತ್ತೆ. ಅದು ಮೇಯ್ನು, ಇಲ್ಲಾಂದ್ರೆ ಊಫಿ. ಪರವಾಗಿಲ್ಲ, ಫಾಸ್ಟ್ ಆಗಿದ್ದಾರೆ. ಸೂಪರ್. ಕನ್ನಡ ಮೀಡಿಯಂ ಆಗಿದ್ದಕ್ಕೆ ಸೇರ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಕನ್ನಡ ಮೀಡಿಯಂ, ಅದು ಮಲೆನಾಡಿಂದ ಬರ್ತಾರೆ, ಎಲ್ಲ ಗೊತ್ತಿರ್ಬೇಕು. ಹಲವಾರು ಕವಿಗಳು ಮಲೆನಾಡು ಏರಿಯಿಂದಾನೆ ಬರೋದು. ಹೌದು, ಅದೇನೋ ನಿಜ. ಓಕೆ, ಈಗ ನಿಮ್ಗೆ, ನೀವು ಮೆಂಬರ್ ಆಗಿರುವಂತ 5 ವಾಟ್ಸ್ಆಪ್ ಗ್ರೂಪ್ಗಳ ಹೆಸರು ಹೇಳಿ. ಹೌದಾ? ಇದ್ರಾಗ ಹೇಳ್ಬೋದಾ? ಓಕೆ, ರಾಜು ಕನ್ನಡ ಮೀಡಿಯಂ, ರಾಜ್ ಮ್ಯೂಸಿಕ್, ರಾಜ್ ನ್ಯೂಸ್, ಆಮೇಲೆ ನಿಮ್ದೊಂದ್ 2 ಹೇಳ್ಬಿಟ್ಟಿದ್ರೆ ಆಗಿರೋದಪ್ಪ ಹೆಣ್ಮಕ್ಳು. ಅಮ್ಮ, ನೀವು ಪರ್ಸನಲ್ ಆಗಿರೋದು ಗ್ರೂಪ್ ಬರ್ತಾ ಇಲ್ಲ ಅಲ್ಲಿ. ಹೇಳಿ ನೋಡೋಣ ಈಗ ಫಾಸ್ಟ್ ಆಗಿ. ಅಲ್ಲ, ನಾನು ಯಾರೋ ಜಾಸ್ತಿ ಗ್ರೂಪ್ಗೆ ಸೇರ್ಸ್ಕೊಳ್ಳೋದೇ ಇಲ್ಲ, ಹಾಗಾಗಿ ಗರ್ಲ್ ಫ್ರೆಂಡ್ ಇಲ್ಲ.
ಆಗ ಗರ್ಲ್ ಫ್ರೆಂಡ್ ಇಲ್ವಾ? ಹಾಗಾಗಿ ಗ್ರೂಪ್ ಆಗಿ ಸೇರ್ಕೊಂಡ್ರೆ ಗರ್ಲ್ ಫ್ರೆಂಡ್ ಆಗ್ತಾಳ? ನುಗ್ಗಿ ದಾಳಿ ಮಾಡ್ಬೋದಲ್ಲ ಯಾವ್ದಾದ್ರು ಒಂದು. ಬಟ್ ಸಾರಿ, ತಾವೇಳಿ 5 ಗ್ರೂಪ್ ಯಾವ್ದು? ಪೀಸ್ ಬಡ್ಡೀಸ್ ಅಂತ. ಪೀಸ್ ಬಡ್ಡೀಸ್. ಬಡ್ಡಿ ಪೀಸ್ ಬಡ್ಡೀಸ್. ಪೀಸ್ ಬಡ್ಡೀಸ್ ಇದು ಮಾಡೋದು. ಆಮೇಲೆ ಬೆಸ್ಟ್ 5 ಅಂತ ನನ್ನ ಕಸಿನ್ಸ್ ಗ್ರೂಪ್. ಆಮೇಲೆ ಸೆಬಾ ಎ ಅಂತ ನಮ್ ಕಾಲೇಜ್ ಸೆಬಾ ಸೆಬಾ ಅಂದ್ರೆ ಸ್ಟಾಟ್ಸ್, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟ್ ಎ ಸೆಕ್ಷನ್. ಆಮೇಲೆ ಜಾಸ್ತಿ ಸ್ಮೈಲಿಗಳೇ ಇರೋದು. ಈ ಸೆಬಾ ಇದೆಯಲ್ಲ, ಬೇಗ ಮನೆಗ್ ಬಾ ಅಂತ ಯಾವ್ದು ಇಲ್ವಾ? ಹತ್ರದ ಯಾವ್ದಾದ್ರು ಇದೆಯಾ? ಇಲ್ಲ ಇಲ್ಲ ಆತರ ಹೋಮ್ ಗ್ರೂಪ್ ಮಾಡಿಲ್ಲ ಇನ್ನ ಅವ್ರದ್ದು. ಬಟ್ ಸಾರಿ, ಪಾಯಿಂಟ್ ಇಲ್ಲ. ಐ ಕಾಂಟ್ ಗಿವ್ ದ ಪಾಯಿಂಟ್, 1 each. ಓಕೆ, ನೆಕ್ಸ್ಟ್ ಟೀಮ್ ಎ. 6 ಹನಿಮೂನ್ ಡೆಸ್ಟಿನೇಷನ್ಗಳು ಹೇಳಿ. ಕುಲು ಮನಾಲಿ, ಶಿಮ್ಲಾ, ಲೇಹ್ ಲಡಾಖ್, ಊಟಿ, ಕೊಡೈಕೆನಾಲ್, ಕೇರಳ, ಮನಾಲಿ, ಮುನ್ನಾರ್. ಅಯ್ಯಯ್ಯೋ. ಓಕೆ, ಕೊಟ್ರಿ. ಬಜಾರ್ ಬರೋದಕ್ಕೆ ಮುಂಚೆ ಗೊತ್ತಿದ್ದೀರಾ? ಎಲ್ಲ ಹನಿಮೂನ್ ಲೊಕೇಶನ್ಸ್ ಇಂಡಿಯಾ ಹೇಳೋದಲ್ಲ, ಅದು ಖುಷಿ ಆಗುತ್ತೆ. ಅದಕ್ಕೆ ಅಟ್ಲೀಸ್ಟ್ ಪಾಯಿಂಟ್ ಕೊಡ್ಬೇಕು ನೀವು. ನಿಮ್ಗೆಲ್ಲ ನೆನಪು ಬಂದ್ಬಿಡ್ತಲ್ಲ, ಎಲ್ಲ ಕಡೆ ಹೋಗಿ. ಲೇಹ್ ಲಡಾಖ್ ಫಸ್ಟ್, ಇವ್ರ ಜೊತೆ ಇಲ್ಲಿ, ಅಲ್ಲಿಗೆ ಇವ್ರ ಜೊತೆ ಎಲ್ಲ ಸವಿ ನೆನಪು, ಎಲ್ಲ ಖುಷಿ ಆಗ್ಬಿಟ್ರಿ. ದೂರದ ಹಂಗಾರೆ ಎಷ್ಟು ನೆನ್ಪಿರ್ಬೇಡ ಹಂಗಾರೆ ಅಲ್ಲ. ಇವ್ರು ಅಲ್ಲಿಗೆಲ್ಲ ಹೋಗ್ಬೇಕು ಅಂತ ಪ್ಲಾನ್ ಮಾಡಿರೋದು. ಓಕೆ, 3-1. ಓಕೆ, ರಾಜು ಕನ್ನಡ ಮೀಡಿಯಂ ಸಿನಿಮಾದಲ್ಲಿ ಸುದೀಪ್ ಅವರು ಒಂದು ಪ್ರಮುಖ ಪಾತ್ರವನ್ನ ಅಭಿನಯಿಸಿದ್ದಾರೆ ಅಲ್ವಾ? ಸೊ ಸುದೀಪ್ ಅಭಿನಯದ 8 ಸಿನಿಮಾಗಳು ಹೇಳಿ. ಹುಚ್ಚ, ಕಿಚ್ಚ, ನಂದಿ, ವಿಷ್ಣುವರ್ಧನ, ಆಮೇಲೆ ಅಮಯಾಟೋಗ್ರಾಫ್, ಮಾಣಿಕ್ಯ, ಎಲ್ಲ ಹೇಳಿದ್ರಮ್ಮ, ರಾಜು ಕನ್ನಡ ಮೀಡಿಯಂ ಹೇಳಲಿಲ್ವಲ್ಲ? ಅಯ್ಯೋ, ಎಷ್ಟು ಎಷ್ಟಿತ್ತು? ಮಾಣಿಕ್ಯ, ಕೋಟಿಗೊಬ್ಬಟ್ಟು, ಬರುತ್ತೆ ಸರ್, ಇದು ಬಂದಿದ್ದಾರೆ. ಸಾರಿ, 1-3. 1-3. ಓಕೆ, ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಕ್ವೆಶ್ಚನ್. 5 ನಮ್ಮ ದೇಶದ ಪ್ರಮುಖವಾದಂತ ನದಿಗಳ ಹೆಸರನ್ನ ಹೇಳಿ. ಗಂಗಾ, ಯಮುನಾ, ಹೇಮಾವತಿ, ಕಾವೇರಿ, ಹೇಳಿ. ಭೀಮಾ. ಆಯ್ತು. ಅದು ಮೇನು. ಆಯ್ತು. ಒತ್ತಿ ಅಂದೆ, ಕಿತ್ತಿ ಅನ್ಲಿಲ್ಲ ನಾನು. ಸೂಪರ್ ಅಪ್ಪ, 4ಕ್ಕೆ 4 ಹೇಳಿದ್ದಾರೆ. ಫ್ಯಾಂಟಾಸ್ಟಿಕ್. ಒಂದೇ ಉತ್ತರ ಕೊಟ್ಟಿರೋದು ನೀವು. ಮಿಸ್ಟರ್ ಲೋಕೇಶ್, ಸ್ವಲ್ಪ ಹೀರೋ ಹೀರೋಯಿನ್ ಕಾಂಬಿನೇಷನ್ ಚೇಂಜ್ ಮಾಡಿದ್ರೆ ಮೋಸ್ಟ್ಲಿ ವರ್ಕೌಟ್ ಆಗ್ಬೋದು ಅನ್ಸುತ್ತೆ. ಅವ್ರಿಬ್ರಿಗೂ ವರ್ಕೌಟ್ ಆಗುತ್ತೆ, ನಮ್ಗಾಗಲ್ಲ. ಓಕೆ, ಸುದೀಪ್ ಅವ್ರದ್ದು ಒಂದು ಫೇಮಸ್ ಸಾಂಗ್ ಇದೆ, ಸೊಂಟದ ವಿಷಯ ಬ್ಯಾಡಬೋ ಶಿಷ್ಯ. ಆದ್ರೆ ನಾವು ಸೊಂಟದ ಬಗ್ಗೆ ಮಾತಾಡೋದು ಬೇಡ. ಕಣ್ಣು ಅನ್ನೋ ಪದ ಇರುವಂತ 5 ಹಾಡುಗಳು ಹೇಳಿ. ಕಣ್ಣ ಸಲಿಗೆ, ನೆಕ್ಸ್ಟ್ ಕಣ್ಣ ಮುಚ್ಚೆ ಗಾಡಿ ಗೂಡೆ, ಅದು ಸಾಂಗ. ಆಮೇಲೆ ಕಣ್ಣಲ್ಲೇ ಬತ್ತಿರಲ್ಲ. ಮಿಸ್ಟರ್ ಲೋಕೇಶ್, ಇದು ಸರಿ ಇಲ್ಲ ಪಾಪ. ತುಂಬಾ ಸಾಂಗ್ಸ್ ಹೇಳೋದಕ್ಕೆ ಟೈಮ್ ಬೇಕಾಗುತ್ತೆ. ಸಾಂಗ್ ಹಾಡಿ ಅನ್ಲಿಲ್ಲ, ಹೇಳಿ ಅಂದಿದ್ದು. ಗೊತ್ತು, ಸಾಂಗ್ ಟೈಮ್ ಬೇಕಾಗುತ್ತೆ. 10 seconds ಇಡಬೇಡಿ, ಹಂಗೆ ಹೇಳಿ 5 ಸಾಂಗ್. 3 ಹೇಳ್ದೆ. ಇವಾಗ ಹೋಗ್ಲಿ, 5 ಹಾಡ್ರಪ್ಪ. ಕಣ್ಣಂಚಿನ ಈ ಮಾತಲಿ, ಆಮೇಲೆ ಕಣ್ಣ ಸಲಿಗೆ, ಆಮೇಲೆ ನೆಕ್ಸ್ಟ್ ಕಣ್ಣಲ್ಲಿ. ಅವ್ರು ಹೀರೋ ಹೇಳ್ಕೊಡಿ, ಪರವಾಗಿಲ್ಲ. ಆಮೇಲೆ ಲೋಕೇಶ್, ಹಂಗೆ ಹಾಡಾಡಲ್ಲೇ ಕಣ್ಣಲ್ಲೇ ನೀವು ಏನೋ ಮಾಡ್ತಾ ಇರ, ಸಿಗ್ನಲ್ ಕೊಡ್ತಾ ಇರ. ಸರ್, ನೀವ್ ಯಾವ ಸಾಂಗ್ ಸರ್ ಹೇಳ್ಕೊಟ್ಟಿದ್ದು? ಕಣ್ಣ ಸಲಿಗೆ. ಹೇಳ್ಬಿಟ್ಟ ಅವ್ರದ್ದು ಚೇಂಜ್, ಅದು ಕಣ್ಣ ಸಲಿಗೆ ಅಲ್ಲ, ಅವ್ರದ್ದು ಕಂಡಲ್ ಸಲಿಗೆ. ಹೊಡಿತಾ ಇರ, ಓಕೆ, ನಮ್ಗೆ ಪಾಯಿಂಟ್ ಇಲ್ಲ, ಸಾರಿ. 1. ಓಕೆ, 5 ಒಲಿಂಪಿಕ್ ಗೇಮ್ಸ್ ಯಾವ್ದಾದ್ರು ಹೇಳಿ. ಯಾವ್ದಾದ್ರು? ಸ್ವಿಮ್ಮಿಂಗ್, ಬ್ಯಾಡ್ಮಿಂಟನ್, ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್. ಆಯ್ತಾ? 5 out of 5 ಹೊಡ್ರಿ ಹ್ಯಾಂಡ್ಲು. ಸೂಪರ್, ಸಖತ್ ರೈಟ್ ಆಗಿದೆ ಕನ್ನಡ ಮೀಡಿಯಂ ಬಂದು. ಇದು ತುಂಬಾ ಈಸಿ, ಹೇಳಲಿಲ್ಲ ಅಂದ್ರೆ ಆಮೇಲೆ ಚೆನ್ನಾಗಿರಲ್ಲ. ಕರ್ನಾಟಕದಿಂದ ಭಾರತವನ್ನ ಪ್ರತಿನಿಧಿಸಿದ 5 ಕ್ರಿಕೆಟ್ ಆಟಗಾರ ಹೆಸರು ಹೇಳಿ. ಜವಾಹರ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಆಮೇಲೆ ರಾಹುಲ್ KL ರಾಹುಲ್. ಕ್ರಿಕೆಟ್ ಮೇಲೆ ಆಸೆ ಇಟ್ಕೊಂಡಿದ್ದು ಸರ್. ಫ್ಯಾಂಟಾಸ್ಟಿಕ್, ಹೊಡಿರಿ ನೀವು. 2 ಪಾಯಿಂಟ್. 9. 2 ಪಾಯಿಂಟ್, ನೀವು 5ಕ್ಕೆ 5. ಸೂಪರ್. ಸೊ ಇವ್ರಿಗೆ ಏನ್ ಕೊಡ್ತೀರಿ? ಈ ಒಂದು
ಗಿಫ್ಟ್ ಇದ್ಯಾ? ಹೌದು ಗಿಫ್ಟ್ ಇದೆ. ಇದರಲ್ಲಿ ಒಂದು ರೂಲ್ಸ್ ಹೇಳಿರಲಿಲ್ಲ, ಯಾರು ಸೋಲ್ತಾರೆ ಅವ್ರು ಗೆದ್ದಿರೋರಿಗೆ ಗಿಫ್ಟ್ ಕೊಡ್ಬೇಕು. ಏನು? ಹೀರೋ ಹೀರೋಯಿನ್ ಕೊಟ್ಟೆ. ಗಿಫ್ಟ್ ಕೊಡೋದ್ರೆ ಅಲ್ಲಿಂದ ಶಿಫ್ಟ್ ಮಾಡ್ತಾರೆ. ಓಕೆ, ರಾಜು ಕನ್ನಡ ಮೀಡಿಯಂ ಸಿನಿಮಾದವ್ರ ಹತ್ರ ಮಾತುಕತೆ ಮುಂದುವರಿಸ್ತೀನಿ. ಆದ್ರೆ ಆಶಿಕಾ ಹ್ಯಾಸ್ ಟು ಗೋ. ಶೂಟಿಂಗ್ ಇಲ್ಲೇ ನಮ್ಮ ಕಂಟ್ರಿ ಹತ್ರನೇ ಶೂಟಿಂಗ್ ಮಾಡ್ತಾ ಇದ್ದಾರೆ. ಬಟ್ ಆ ಬಿಡುವಲ್ಲೂ ಅಂದ್ರೆ ಬಿಡುವು ಮಾಡ್ಕೊಂಡು ಒಂದ್ ಸ್ವಲ್ಪ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಂಡ್ ಕಂಗ್ರಾಚುಲೇಷನ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಈ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿರೋದು ಕಿರಣ್ ಅವರು. ನಮ್ಮ ಮಜಾ ಟಾಕೀಸ್ ಬಗ್ಗೆ ಒಂದು ಹಾಡನ್ನ ತಯಾರು ಮಾಡಿದೀರ ಅಂತ ಗೊತ್ತಾಯ್ತು. ವಿ ಆರ್ ವೆರಿ ಈಗರ್, ಪ್ಲೀಸ್ ಇಫ್ ಯು ಕುಡ್. ಮಜಾ ಟಾಕೀಸ್, ಮಜಾ ಮಜಾ ಟಾಕೀಸ್, ಮಜಾ ಟಾಕೀಸ್, ಮಜಾ ಮಜಾ ಟಾಕೀಸ್. ನಂಬುದ್ರೆ ನಂಬಿ ಬಿಟ್ರೆ ಬಿಡಿ, ನಂಬುದ್ರೆ ನಂಬಿ ಬಿಟ್ರೆ ಬಿಡಿ. ನಾವು ವಿಶ್ವಜಾ ಬೇಜಾರ್ಗೆ ರಜಾ, ನಾವು ವಿಶ್ವಜಾ ಬೇಜಾರ್ಗೆ ರಜಾ. ನಾ ಹೇಳೋದು ನಿಜ. ಮಜಾ ಟಾಕೀಸ್, ಮಜಾ ಮಜಾ ಟಾಕೀಸ್. ಎಲ್ಲರೂ ಮಜಾ ಟಾಕೀಸ್, ಮಜಾ ಮಜಾ ಟಾಕೀಸ್. ಒನ್ಸ್ ಅಗೇನ್ ಮಜಾ ಟಾಕೀಸ್, ಮಜಾ ಮಜಾ ಟಾಕೀಸ್. ಥ್ಯಾಂಕ್ ಯು. ರೀ 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 ಏನ್ ಗೊತ್ತಾ? ಗುಡ್ ನ್ಯೂಸ್ ಇದೆ ರೀ, ಗುಡ್ ನ್ಯೂಸ್. ಗುಡ್ ನ್ಯೂಸ್. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಲೋಕೇಶ್. ಒಂದ್ ನಿಮಿಷ ಇರಿ ಸರ್, ನನಗೆ ಗೊತ್ತಿಲ್ಲ, ನೀವೇನೋ ಗುಡ್ ನ್ಯೂಸ್ ಏನು ಅಂತಂದ್ರೆ, ಹೇಳು. ನಾನು ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ಒಲಿಂಪಿಕ್ಸ್ ಹೋಗ್ತಾ ಇದ್ದೀವಿ. ಶಾಬಾಷ್. ಸ್ಪೋರ್ಟ್ಸ್ ಅಭಿಮಾನಿಗಳಂದ್ರೆ ಹಿಂಗಿರ್ಬೇಕು. ಶಾಬಾಷ್. ಟಿಕೆಟ್ ಎಲ್ಲ ಸಿಗ್ತಾ ಮ್ಯಾಚ್ ನೋಡೋದಕ್ಕೆ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದಾರ? ನಾನು ಒಲಿಂಪಿಕ್ಸ್ ನೋಡಕ್ ಹೋಗ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ, ಆಡಕ್ ಹೋಗ್ತಿದೀವಿ ಅಂತ ಹೇಳ್ತಾ ಇರೋದು. ಆಡಕ್ಕೆ? ಹಾ. ಯಾವ ಗೂಬ್ ನನ್ನ ಮಗ ನಿಮ್ಗೆ ಒಲಿಂಪಿಕ್ಸ್ ಸೇರಿಸ್ತಾನೆ ಹೇಳು? ಹಲೋ, ಎಕ್ಸ್ಕ್ಯೂಸ್ ಮೀ. ಗಂಡ ಹೆಂಡ್ತಿರ್ ಮಧ್ಯ ನನ್ನ ಹೆಸರು ಏನಕ್ ಬಂತು? ನಿನ್ನ ಹೆಸರು ಯಾವಂತ ತೆಗ್ದಿದ್ದಿಲ್ಲ? ಈಗ ತಾನೇ ಹೇಳಿಲ್ವಾ ಗೂಬ್ ನನ್ ಮಗ ಅಂತ? ಸಾಕ್ಷಿ ಜೀಬ್ರನ್ ಕೇಳ. ಕುರಿ, ನಿನ್ ಹೆಸರನ್ನ ಕರ್ದಿಲ್ಲ, ಗೂಬ್ ನನ್ ಮಗ ಅಂತ ಹೇಳಿದ್ದು. ಅಯ್ಯೋ, ಇವ್ನ್ ಯಾವಾಗ್ಲೂ ಇದ್ದಿದ್ದೇ ರೀ. ನಾವು ಒಲಿಂಪಿಕ್ಸ್ಗೆ ಹೋಗ್ತಾ ಇದೀವಿ, ಅದನ್ನ ಹೇಳಿದ್ರೆ ಯಾರು ನಂಬ್ತಾನೆ ಇಲ್ವಲ್ಲ ಇಲ್ಲಿ. ಅಲ್ವೇ, ನೀನ್ ಒಲಿಂಪಿಕ್ಸ್ ಹೋಗ್ಬೋದು ಅಂತ ಯಾವನೋ ತಿರ್ಬೋಕಿ ನನ್ನ ಮಗ ಹೇಳಿದ ಮಾತನ್ನೆಲ್ಲ ನಂಬ್ಕೊಂಡಿದ್ಯಲ್ಲ ನೀನು. ನೋಡು 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 ಕೋಬ್ರಾ, ಮತ್ತೆ ನನ್ನ ಹೆಸರು ಮಧ್ಯೆ ಕೇಳಿತಾ ಇದ್ಯಾ? ಕರ್ಮ ಕುರಿ, ತಿರ್ಬೋಕಿ ಅಂತ ಹೇಳಿದ್ದು, ನಿನ್ ಹೆಸರು ಕರ್ದಿಲ್ಲ ಕುರಿ. ಲೇ, ಈಗ ತಿರ್ಬೋಕಿ ಅಂತ ಯಾವ ಎಪಿಸೋಡ್ ಅಲ್ಲಿ ಹೇಳಿದೀನಿ ಹೇಳು? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ಆದ್ರೆ ಒಲಿಂಪಿಕ್ಸ್ಗೆ ರಾಣಿ ಫಿಕ್ಸ್ ಅಂತ ಯಾವ ತಿರ್ಬೋಕಿ ಹೇಳಿದ್ದು ಅಂತ ಹೇಳಿದ್ದಲ್ಲ, ಆ ತಿರ್ಬೋಕಿ ನಾನೇ. ಆ ರೂಟಲ್ಲಿ ಹೇಳ್ತಾ ಇದ್ಯಾ ಕುರಿ? ಯಾವ ರೂಟಲ್ಲಿ ಬಂದ್ರೆ ಏನು? ತಿರ್ಬೋಕಿ ತಿರ್ಬೋಕಿ ಅದಿರ್ಲಿ ಕುರಿ. ಲೈ, ಅದೆಂಗೋ ರಾಣಿ ಒಲಿಂಪಿಕ್ಸ್ ಹೋಗಿ ಆಟ ಆಡಕ್ ಸಾಧ್ಯ? ಜೊತೆಲಿ ನಾನು ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಚಾನ್ಸಸ್ ಆರ್ದೆ. ನಾನು ಮಹಿಳಾ ವಿಭಾಗದಲ್ಲಿ ಆಟ ಆಡ್ತಾ ಇದ್ದೀನಿ. ನಾನಿನ್ನೇನು, ನಾನು ಮಹಿಳಾ ವಿಭಾಗದಲ್ಲಿ ಆಟ ಆಡ್ತೀನಿ. ಕುರಿ, ತಪ್ಪು ಹೇಳ್ಬಿಟ್ಟೆ ಅಂತ ಕಾಣುತ್ತೆ. ಡೈಲಾಗ್ ಚೇಂಜ್. ನಾನು ಬೇರೆ ವಿಭಾಗದಲ್ಲಿ ಆಡ್ಕೋತೀನಿ. ನಾವೇ ನಮ್ಮ ಮಜಾ ಕನ್ನಡ ಮೀಡಿಯಂ ಅಂತ ಒಂದ್ ಸ್ಕೂಲ್ ಓಪನ್ ಮಾಡ್ಕೊಂಡಿದೀವಿ. ಇಲ್ಲಿ ರಾಜು ಕನ್ನಡ ಮೀಡಿಯಂ ಅವ್ರು ಬೇರೆ ಬಂದಿದ್ದಾರೆ. ಎಸ್, ಸೊ ನಮ್ಮ ಮಜಾ ಕನ್ನಡ ಮೀಡಿಯಂಗೂ ಹಾಗೆ ರಾಜು ಕನ್ನಡ ಮೀಡಿಯಂ ನಡುವೆ ಒಂದು ಮಿನಿ ಒಲಿಂಪಿಕ್ಸ್ ಏನಾದ್ರು ನಡೆದ್ರೆ ಆಮೇಲೆ ನಾವು ಡೈರೆಕ್ಟ್ ಒಲಿಂಪಿಕ್ಸ್ ಹೋಗೋದಕ್ಕೆ ಈಸಿ ಆಗತ್ತೆ. ಇದು ನಮ್ಮ ಉದ್ದೇಶ. ಅಕಸ್ಮಾತ್ ನಿಮ್ ಬದಲು ನಾವ್ ಹೋಗ್ಬಿಟ್ರೆ ಗೆದ್ಬಿಟ್ಟು. ಅಷ್ಟು ಈಸಿ ಅಲ್ಲಮ್ಮ, ಅದಕ್ಕೆಲ್ಲ ಟ್ಯಾಲೆಂಟ್ ಬೇಕು. ನಾವು ಎಷ್ಟೋ ವರ್ಷಗಳ ತಪಸ್ಸಿದು. ಹೆಂಗ್ ಹೇಳ್ದೆ ಡೈಲಾಗು? ಏನದು ಮಜಾ ಕನ್ನಡ ಮೀಡಿಯಂ? ಎಸ್, ವೆರಿ ಗುಡ್, ಒಳ್ಳೇದು. ಏನೇನ್ ಕಲಿಸ್ತೀರ ನೀವು? ಕೇಳದ್ ನೋಡು, ಉಟ್ಸದ್ ಕಳಿಸ್ತೀವಿ. ಉಡ್ಸೋದು? ಏನ್ನ ಸೀರೆ ಉಡ್ಸೋದ?
ಕೇಳದ್ ನೋಡು, ಅನ್ನ ಉಟ್ಸದ್ ಕಲಿಸ್ತೀವಪ್ಪ. ನಾವು ಹುಡ್ಸೋದ? ಓ ಅಂದ್ರೆ ವ್ಯವಸಾಯ, ಅದನ್ನ ಹೇಳ್ಕೊಡೋದಕ್ಕೆ ಅಗ್ರಿಕಲ್ಚರ್ ಕಾಲೇಜು ಅದೆಲ್ಲ ಇದೆ ಕಣ. ರೀ, ಅನ್ನ ಹುಡ್ಸೋದು ಅಂತಂದ್ರೆ ಜೀವನಕ್ಕೆ ಒಂದು ದಾರಿ ಮಾಡ್ಕೊಡೋದು ಅಂತ ಅರ್ಥ. ದಾರಿಲಿ ಹೋಗೋರ್ಗೆ ಅನ್ನ ಕೊಡೋದು ದೊಡ್ಡದಲ್ಲ, ಅನ್ನಕ್ಕೊಂದ್ ದಾರಿ ಮಾಡ್ಕೊಡ್ತಾ ಇದೀವಲ್ಲ ಅದು ದೊಡ್ಡದು. ಅದಕ್ಕೋಸ್ಕರ ಲಲಿತ ಕಲೆ, ಸಾಹಿತ್ಯ, ಆಟೋ ಓಟ. ಆಟೋ ಓಡಿಸೋದಲ್ಲ ಗೂಬೆ. ಎಲ್ಲ ಕೇಳ್ಕೊಂಡು ಸುಮ್ಮನೆ ಕೂತೋರ್ತಾನೆ. ಯಾರು ಒಬ್ರಾರು ಮಾತಾಡ್ತಿದ್ರ? ಅದಕ್ಕೆ ಹೇಳೋದು. ಅದೇ ಸರಿ ಅನ್ಕೊಂಡು ಸುಮ್ಮನೆ ಕೂತಿದ್ರು. ನೀನೇನ್ ಬರ್ತಿದ್ದಾನೆ? ನಿಮ್ಗೆ ಗೊತ್ತಾಯ್ತಾ? ನಿಮ್ಗೆ ಗೊತ್ತಾಯ್ತಾ ಅಮಿತ್? ಸುಮ್ಮನೆ ಇರ್ಬೇಕಪ್ಪ. ಆಟೋ ಎಲ್ಲ ಕಲಿಸ್ತೀನಿ. ಈ ಪ್ಲಾನ್ ಅಂತೂ ದೇವ್ರಾಣೆ ನಿಮ್ದಾಗಿರೋಕ್ ಸಾಧ್ಯನೇ ಇಲ್ಲ. ನಿಮ್ಮಿಂದ ಯಾವ್ದೋ ಒಂದು ಕಾಣದೇ ಇರೋ ಒಂದು ಕೈ ಇದೆ, ಅದ್ ಯಾವ್ದು ನನಗೆ ಫಸ್ಟ್ ಹೇಳು. ಇಬ್ರಂಗ್ ಮಾಡದ್ಮೇಲೆ ನಾವೇನ್ ಮಾಡಿದ್ದೋ ನಮಗೂ ಮಾಡಿ. ಆದಷ್ಟು ಬೇಗ ಮಿನಿಮಮ್ ಗೋಲ್ಡ್ ಮೆಡಲ್ ಆದ್ರೂ ಪ್ರಾಪ್ತಿರಸ್ತು. ಬರ್ಕಮಲೆ, ಟಾಪ್ ಮೆಡ್ಲೆ ಗೋಲ್ಡ್, ಅದ್ರಲ್ಲಿ ಮಿನಿಮಮ್ ಅಂತ ಬೇರೆ ಹೇಳ್ತಾ ಇದೆಯಲ್ಲ. ಅದು ನಮ್ಮ ಶಿಷ್ಯಂದ್ರ ಟ್ಯಾಲೆಂಟ್ಗೆ ಗೋಲ್ಡ್ ಮೆಡಲ್ ಮಿನಿಮಮ್ ಅನ್ನೋದು ನನ್ನ ಆಶೀರ್ವಾದದ ಅಭಿಪ್ರಾಯ. ಕೇಳಿಸ್ಕೊಳ್ರಿ, ಕೇಳಿಸ್ಕೊಳ್ಳಿ. ನೋಡ್ದಕ್ಕೊಬ್ರ ಹೆಂಗೆ ನಮ್ಮ ಗುರುಗಳ ಪವರ್. ಹೌದೌದು, ನೀವೇ ಮೆಚ್ಕೋಬೇಕು. ಒಬ್ರ ನಮ್ಮ ಗುರುಗಳ ಬಗ್ಗೆ ಈ ನಾಯಿನವಾಗಿ ಮಾತಾಡ್ಬೇಡ. ಅವ್ರೇನಾದ್ರೂ 3ನೇ ಕಣ್ ಬಿಟ್ಬಿಟ್ರೆ ನಿನಗ್ ಕಷ್ಟ ಆಯ್ತದ ನೋಡು. ಬಿಡ 3ನೇ ಕಣ್ ಬಿಡ, ನಾನು ನೋಡ್ಬೇಕು. ಗುರುಗಳೇ, ಶಾಂತಿಂತವ್ರ ಮಾತ್ ಕೇಳ್ಕೊಂಡು ಸುಮ್ಮನೆ ನಿಂತಿದಾರ ಗುರುಗಳೇ. ಬಿಡಿ 3ನೇ ಕಣ್ಣು. ಎಲ್ಲಿಂದ ಬಿಡ್ಲಿ? ಮತ್ತ ಅವಾಗೆಲ್ಲ 3ನೇ ಕಣ್ ಬಿಡ್ತೀನಿ ಅಂತಿದ್ರೆ ಸುಮ್ನಿರಿ ಗುರುಗಳೇ, ತಮಾಚೆ ಆಡ್ಬೇಡಿ. ಎಲ್ಲ ಉಳ್ಕೊಂಡಿದ್ರ. ಬಿಡಿ ಗುರುಗಳೇ, ಅಲ್ಲೆಲ್ಲ ಇರ್ತಾನೆ ಕಣ್ಣು. ಬಿಡಿ ಗುರುಗಳೇ, ಅವಮಾನ ಆಗ್ತಾ ಇದ್ದ ನಮ್ಗಿಲ್ಲಿ. ನೀನ್ ಯಾಕೆ ತುಂಬಾ ಟೆನ್ಷನ್ ತಗೊಂಡಿದ್ಯಾ? ಅಂದ್ರೆ ನಿಮಗ್ 3ನೇ ಕಣ್ಣು ಇಲ್ವಾ? ಇದೆ. ಅದು ನಾನು ತಪಸ್ ಮಾಡ್ತೀನಲ್ಲ ಗುಹೆ, ಅದ್ರೊಳಗೆ ಇಟ್ಟು ಬಂದಿದ್ದೀನಿ. ಪಾಪ ಅವರು ಗುಹೆಲಿ ತಪಸ್ ಮಾಡ್ಬೇಕಾದ್ರೆ ಇಟ್ಬಿಟ್ಟು ಬಂದಿರ್ತಾರೆ. ನೀನ್ ಅದನ್ನೆಲ್ಲ ಸಡನ್ ಆಗಿ ತೋರ್ಸು ಅಂದ್ರೆ ಹೆಂಗ್ ತೋರ್ಸಕ್ಕಾಗ್ತದ? ಒಲಿಂಪಿಕ್ಸ್ಗೆ ಇವ್ರನ್ನ ತಾವು ಕಳಿಸ್ತಾರದ ಮಿಸ್ಟರ್ ಬರ್ಕಮಲೈ? ಹೌದು, ನೋಡಿ ಈ ಮಕ್ಕಳ ಮುಖದಲ್ಲಿ ತಾಂಡವಾಡ್ತಾ ಇದೆ. ತಾಂಡವಾಡ್ತಾ ಮ್ಯೂಸಿಕ್ ಹಾಕೋ. ಕಳೆ ಮುಖದಲ್ಲಿ ತಾಂಡವಾಡ್ತಾ ಇದೆ ಅಂತ ಅನ್ಯಾಯವಾಗಿ ಎನರ್ಜಿ ವೇಸ್ಟ್ ಮಾಡ್ಕೊಬಿಟ್ವಲ್ಲ. ಅದಕ್ಕೆ ಈ ಸಲ ಒಲಿಂಪಿಕ್ಸ್ ಹೋಗಿ ಅಂತ ನಾನೇ ಹೇಳ್ದೆ. ಇವ್ರು ಗೆಲ್ಲೇಬೇಕು ಅಂತ ನಾನು ಬರ್ಕ ಮೇಲೆ ಯಾಗ ಮಾಡ್ತಾ ಇದ್ದೀನಿ. ಏನಪ್ಪಾ ಮಿನಿ ಒಲಿಂಪಿಕ್ಸ್ ಅಂದ್ರೆ ಏನ್? ಫಸ್ಟ್ ಅದನ್ನ ಹೇಳಪ್ಪ. ಈ ಕಾಂಪಿಟೇಷನ್ ಶುರು ಆಗಿದೆ ಅಲ್ವಾ? ನೋಡಿ, ನೀವು 3 ಜನ ಇಲ್ಲಿ ನಿಂತ್ಕೊಂಡ್ಬಿಡಿ, ಬನ್ನಿ ಪ್ಲೀಸ್. ನಿಮ್ದೊಂದು ಟೀಮ್, ಓಕೆ? ನಮ್ಮ ಮಿನಿ ಒಲಿಂಪಿಕ್ಸ್ ನ ಮೊದಲನೇ ಗೇಮ್ ಹೊಡೆಯೋಕೆ ಬೇಕು ಮಡಿಕೆ. 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 ಚೇಂಜ್ ಮಾಡ್ಕೊಂಬಿಡಿ. ಹೊಡಿಯಕ್ಕೆ ಬೇಕು ಮಡಿಕೆ ಬೇಡ, ಕಡಿಯೋಕೆ ಬೇಕು ಮಚ್ಚು ಅಂತ ಮಾಡ್ಕೊಳ್ಳಿ. ಏನದು ಗೇಮ್ ಅದು ಒಲಿಂಪಿಕ್ಸ್ ಅಲ್ಲಿ? ಜಾಲಿಯಾಗಿ ಮಾಡ್ತಾರದಪ್ಪ ಒಲಿಂಪಿಕ್ಸ್ ನಾವು. ಹೊಡಿಯಕ್ಕೆ ಬೇಕು ಮಡಿಕೆ ಅಂತ ಏನ್ ಮಾಡ್ಬೇಕಾಗಿದೆ ಈಗ? ಒಬ್ರ ಅಲ್ಲಿ ಹೇಳ್ಬೇಕಾದ್ರೆ ಮಧ್ಯದಲ್ಲಿ ಮಾತಾಡಕ್ ಹೋಗ್ಬೇಡಪ್ಪ. ನೀನು ಜೀಬ್ರ ಹೇಳೋದನ್ನ ತಾಳ್ಮೆಯಿಂದ ಕೇಳಿಸ್ಕೊ. ಒಲಿಂಪಿಕ್ಸ್ ಅಲ್ಲಿ ಇರೋದನ್ನೇ ಹೇಳ್ತಾ ಇರೋದು. ಗುರಿ, ಈ ಗೇಮ್ ಆಕ್ಚುಲಿ ಒಲಿಂಪಿಕ್ಸ್ ನಲ್ಲಿ ಇಲ್ಲ. ನಾವ್ ಇದನ್ನ ಇಲ್ಲಿ ಆಡಿ ಇದನ್ನ ತುಂಬಾ ಫೇಮಸ್ ಮಾಡಿ ಒಲಿಂಪಿಕ್ಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಓಕೆ, ಸರಿಯಾಗಿ ಕೇಳಿಸ್ಕೋಬೇಕು ನೀವು. ಏನ್ ಗುರುಗಳೇ ಇದು? ಸಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ ಮುಂದೆ ಕೇಳಲೇ ಏಟಿಂತಾಡಲೆ. ಈ ಗೇಮ್ ಒಲಿಂಪಿಕ್ಸ್ ಅಲ್ಲಿ ಇಲ್ಲ ಕುರಿ. ಈಗ ಈ ಗೇಮ್ ನ ನೀವು ಆಡಿ ಅದನ್ನ ಒಲಿಂಪಿಕ್ ಸ್ಪೋರ್ಟ್ಸ್ ಲಿಸ್ಟ್ ಅಲ್ಲಿ ಹಾಕ್ಬೇಕು. ಮುಂದೆ ಒಂದ್ ದಿವಸ ಫಾದರ್ ಆಫ್ ದಿಸ್ ಮಡಕೆ ಗೇಮ್ ಯಾರು ಅಂತ ಸ್ಕೂಲಲ್ಲಿ ಕೇಳಿದಾಗ ಮಕ್ಕಳು ಇದು ಫಾದರ್ ಆಫ್ ದಿಸ್ ಗೇಮ್ ಇಸ್ ಮಿಸ್ಟರ್ ಕುರಿ ಅಂತ ಬರೀತಾರೆ. ಅಯ್ಯೋ, ಮಕ್ಕಳು ಬರೀತಾವೋ ಇಲ್ಲ ಬರೀತೆ ಫೇಲ್ ಆಯ್ತಾವೋ, ಒಟ್ಟಲ್ಲಿ ನನ್ನ ಹೆಸರು ಮುಂದೆ ಮಿಸ್ಟರ್ ಕುರಿ ಅಂತ ಹಾಕದ್ರಲ್ಲ, ಅದೇ ನನ್ನ ಹೊಟ್ಟೆ ತಣ್ಣಗಾಯ್ತು. ಆಟ ಶುರು ಮಾಡೋಣ. ಹೌದು, ನಿಮ್ ಟೀಮ್ ಕ್ಯಾಪ್ಟನ್ ಯಾರು? ಏನ್ ಕೋಬ್ರಾ ಹಿಂಗ್ ಕೇಳ್ಬಿಟ್ಟೆ? ನಮ್ಮ ಗುರುಗಳೇ ಕ್ಯಾಪ್ಟನ್. ಇವ್ರು ಸಕಲ ಕಲಾ ವಲ್ಲಭರು. ಇವ್ರು ಕಲಿದೇ ಇರೋ ವಿದ್ಯೆನೇ ಇಲ್ಲ, ಆಡದೇ ಇರೋ ಆಟನೇ ಇಲ್ಲ. ಆಟ ಇಲ್ಲ ಅಂತ ಯಾವಾಗ ನೋಡಿದಪ್ಪ? ಹೋದ್ವಾರ ಸಿಡಿ ನೋಡಿದ್ದೆ. ಯಾವ ಸಿಡಿ? ಅದೇ ನೀವು ಅದೇನೇನೋ ಬಡವ್ರಿಗೆಲ್ಲ ಹಂಚ್ತಾ ಇದ್ರಲ್ಲ, ಆ ಸಿಡಿನ ನಾನ್ ಬೇರೆ ಅನ್ಕೊಂಡ್ಬಿಟ್ಟೆ. ಬೇರೆದು ಆಯ್ತಾ? ಊನಪ್ಪ, ಪೆನ್ ಡ್ರೈವ್ ತಗೊಂಬ, ಫುಲ್ ಡೌನ್ಲೋಡ್ ಮಾಡ್ಕೊಡ್ತೀನಿ ರಾತ್ರಿ ಪೂರ್ತಿ. ಸುಮ್ನೆ ಮರ್ಯಾದೆ ಎಲ್ಲ ಕಳಿತಾ ನೀನು. ಓಕೆ ಜಿಬ್ರಾ, ಏನ್ ಮಕ್ಕ ನೋಡ್ತಿದ್ಯಾ? ಗುರುಗಳಿಗೆ ಮಂಗಳಾರತಿ ಮಾಡ್ಬೇಕು ತಾನೆ? ಮಂಗಳಾರತಿ ಕ್ಯಾಪ್ಟನ್ಗೆ ಮಂಗಳಾರತಿ ಮಾಡ್ಬೇಕು ತಾನೆ? ಇರು, ನಾನೇ ಫಸ್ಟ್ ಪೂಜೆ ಮಾಡ್ತೀನಿ. ಗುರುಗಳೇ,
ಪೂಜೆ ಮಾಡ್ತೀವಿ ಶುರುನಾ ಎಲ್ಲಿ ಸಿಗಿಸ್ಲಪ್ಪ ಇದು? ಬಾಳೆಹಣ್ಣಿಗೆ ಸಿಗಿಸ್ಕೊ. ಹಾ, ಎಲ್ಲಿದೆ? ಇಲ್ಲಿದೆ ನೋಡು. ದೀಬ್ರಾ ಗುರುಗಳಿಗೆ ಮತ್ ಮಂಗಳಾರತಿ ಮಾಡು. ಏನಿದು ಮಂಗಳಾರತಿ ಮಾಡ್ತಾ ಇದಾರ ಇವರು? ಏ, ಕ್ಯಾಪ್ಟನ್ ಮಂಗಳಾರತಿ ಮಾಡ್ತಾ ಇರೋದು. ಅಲ್ಲ ಕರ್ಪೂರನೇ ಇಲ್ಲ. ಏ, ಕರ್ಪೂರ ಹಾಕೊಂಡು ಕೈ ಸುಟ್ಕೊಂಡ್ರೆ ಒಲಿಂಪಿಕ್ಸ್ ಅಲ್ಲಿ ಯಾರು ನಿಮ್ ತಾತ ಆಡ್ತಾನೆ ಬಂದು? ಯಾಕೋ ಮರ್ಯಾದೆ ಕಮ್ಮಿ ಆಗ್ತಾ ಇದೆ. ದೀಬ್ರಾ ಕಪಾಳ ಕೊಟ್ಬಿಟ್ಟಾರೆ, ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಳಮ್ಮ. ಕ್ಷಮಿಸಿ ಗುರುಗಳೇ. ಆಯ್ತು ಹೇಳಮ್ಮ. ಏನ್ ಕೋತಿ ಆಟಗಳ್ರು ನಿಮ್ದೆಲ್ಲ. ಕ್ಯಾಪ್ಟನ್ ಅಂತೆ, ಥು, ಅದೇನ್ ಗೇಮ್ ಆಡ್ ಸಾಯ್ರಿ. ಓಕೆ, ಗೇಮ್ ರೂಲ್ಸ್ ನ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನೀವು ಎಲ್ಲ ಕೇಳಿಸ್ಕೊಳ್ಳಿ. ಈಗ ಹೊಡೆಯಕ್ಕೆ ಬೇಕು ಮಡಿಕೆ. ಈ ಗೇಮ್ ಅಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಮಡಿಕೆ ಇರುತ್ತೆ. ಆ ಮಡಿಕೆನ ಒಂದು ಕೋಲಲ್ಲಿ ಹೊಡಿಬೇಕು. ಆದ್ರೆ ಅನ್ಕೊಂಡಷ್ಟು ಸುಲಭ ಅಲ್ಲ ಈ ಗೇಮು. ಯಾರು ಕೋಲಲ್ಲಿ ಮಡಿಕೆನ ಹೊಡಿತಾರೋ ಅವ್ರ ಕಣ್ಣಿಗೆ ಬಟ್ಟೆನ ಕಟ್ಟಿರ್ತಾರೆ. ಯಾರು ಬೇಗ ಮಡಿಕೆನ ಹೊಡಿತಾರೋ ಅವರೇ ವಿನ್ನರ್ ಆಗ್ತಾರೆ. ಓಕೆನಾ? ನಿಮ್ ಟೀಮಿಂದ ಯಾರು ಬರ್ತೀರಾ? ನಮ್ ಟೀಮ್ ಇಂದ ಕನ್ನಡದ ಮಡಿಕೆ ಕಂದ ಹೊಡಿಯಕ್ಕೆ ಮಡಿಕೆ ಹೊಡೆಯಕ್ಕೆ ನಮ್ಮ ಗುರು ಮಡಿಕೆ ಎಲ್ಲಿದೆ ಮಡಿಕೆ? ಹಾ ಇರ್ತೀವಿ, ಬನ್ನಿ ಕೊಡ್ರ ಮಡಿಕೆ. ನೋಡ್ರ. ಅವ್ರ ಕಣ್ಣಿಗೆ ಬಟ್ಟೆ ಕಟ್ಬಿಡಿ. ಹಾ ಓಕೆ ಹೇಳ್ರಪ್ಪ. ರೆಡಿನಾ? ಓಕೆ ರೆಡಿ ಗುರು. ರೆಡಿ 3 2 1 and go. ಗುರು ಲೆಫ್ಟ್ 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 ಹಾ ಲೆಫ್ಟ್ 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 ಬೇಡ ಬೇಡ ಆ ಕಡೆ ಬೇಡ. ಹಂಗೆ ಸ್ಟ್ರೈಟ್ ಪಾಸ್ ಸ್ಟ್ರೈಟ್ ಪಾಸ್. ಹಾ ಇಲ್ಲ ಇಲ್ಲ ರೈಟ್ ಗೆ ರೈಟ್ ಗೆ ರೈಟ್ ಗೆ ರೈಟ್ ಗೆ. Right, ಹಾ. ಓಕೆ ಓಕೆ ಇರು ಇರು ಹೊಡಿಬೇಡ 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 ಹೊಡಿಬೇಡ. ಈ ಕಡೆ ನಿನ್ ರೈಟ್ ಗೆ. ಸೂಪರ್. ಇವಾಗ ನಿಮ್ದ ಹಾ. ನಿಮ್ದ ಹಾ, ನಮ್ದು. ನೀನಪ್ಪ. ನಾನೇನಾ? ಅದು ಓಕೆ ರೆಡಿ ರೆಡಿ. Ready? ನಿಮ್ಮ ಸಮಯ ಶುರು ಆಗ್ತಾ ಇದೆ. ಸ್ಟ್ರೈಟ್ ಹೋಗು. ರೈಟ್ ಸ್ಟ್ರೈಟ್. ಸೀದಾ ಸಾಕು ಸಾಕು ಹಾ, ಸೀದಾ 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 ಹೋಗು. ಸ್ವಲ್ಪ ಇದ್ಯಾಕೋ ನಮ್ ಜೀಬ್ರನ್ ವಾಯ್ಸ್ ಇದ್ದಂಗಿಲ್ವೇ? ಆ ಜೀಬ್ರ ಬಾತ್ರೂಮ್ಗೆ ಹೋಗಿದ್ದಾಳೆ, ನೀನು ಹೋಗು ಸ್ಟ್ರೈಟ್ ಹೋಗು. ಈಗ್ಲೇ ಹೋಗ್ಬೇಕಾ? ಹಾ ಏ ಬರ್ಕಂಬಲೆ. ಹಾ ಬರ್ಕಮಲ್ಲ, ಈ ಬೈಲ್ ಕಡೆ ಹೋಗೋನೆ. ಈ ಟೈಮಲ್ಲೇ ಹೋಗೋರೆ. ಒಲಿಂಪಿಕ್ ಹೋಗೋ ಟೈಮಲ್ಲಿ ಬಯಲ್ಗೆ ಹೋಗೋದು, ಬಾತ್ರೂಮ್ಗೆ ಹೋಗೋದು, ಇದು ಯಾವ್ದು ಇದು? ಸೀದಾ ಹೋಗು. ಇಲ್ಲ ಎಲ್ಲಿ? ಹುಡು ಹೇಳ್ತೀನಿ ಈಗ ಒಂದು. ಇಲ್ಲೇನಾ? ಹಾ ಏಯ್! ಏಯ್! ಅದ್ಬಿಡ್ಲ ಏನು? ಹಾ, ಎಲ್ಲಿ? ಕುರಿ. ಹಾ ಅಲ್ಲಿ ಕಣ್ಪಟ್ಟಿ ತೆಗೆದ್ ನೋಡು. ಸಾರ್ ಹೇಳೋದಲ್ವಾ ಸರ್, ನನ್ನ ಹತ್ರ ಬಂದಿದ್ದೀನಿ ಅಂತ. ನಾನು ಇಲ್ಲಿದ್ದೀರಾ? ಮತ್ತಿದ್ಯಾರು ಸರ್? ಒಂದೇ ಇವಾಗ ಹೊಡೆದು ಹಾಕ್ಬಿಟ್ಟು ಕೊಲೆಗಾರ ಆಗ್ಬಿಡ್ತಿದ್ನಲ್ಲ ಸರ್. ಹೇಳ್ಬೇಕು ತಾನೆ ನೀವರುವೆ. ನಿಮ್ಮ ಸಮಯ ಮುಗಿದಿದೆ, ಹೊಡೆಯಕ್ಕಾಗಿಲ್ಲ. ಹಾಗಾಗಿ ಈ ಮೊದಲನೇ ಗೇಮ್ ನ ವಿನ್ನರ್ ಕುರಿ. ಒಲಿಂಪಿಕ್ಸ್ ಹೋದ್ರೆ ಏನ್ ಗತಿ? ಇದೇ ಗತಿ. ಇವಾಗ ಕಣ್ಣಿಗೆ ಬಟ್ಟೆ ಕಟ್ಟ. ಹೇಳತ್ತಾನೆ ಬಾಯಿ ಮುಚ್ಬಿಟ್ಟಿದ್ರು. ಒಬ್ರ ಮೋಸ ತಾನೆ ಇದು. ಬೈ ಟೆಸ್ಟ್ ಮಾಡ್ತಾ ಇದ್ದೆ, ಯಾವ ರೀತಿ ತಯಾರಿ ಮಾಡ್ಕೊಂಡಿರ್ತೀರ ಈ ಟೆಸ್ಟ್ ಮಾಡಕ್ ಹೋಗಿ ತಲೆ ಪುಂಡೆ ಎಗ್ರೋಗೋದಲ್ಲ ಈಗ. ಅಪ್ಪ, ಈಗ ನೋಡಿ ಈಗ ನೋಡ್ಕೊಬ್ರ, ಒಂದ್ ನಿಮಿಷದಲ್ಲಿ ಮಾಡ್ತಾರ ಹಂಗೆ ಹೊಡೆದ್ ಚೂರ್ ಮಾಡ್ತೀನಿ ಅಂತ. ರಾಜು ಕನ್ನಡ ಮೀಡಿಯಂ ನೀವು ನೋಡ್ಕೊಳ್ಳಿ. ನೀವು ಮಾತ್ರ ನೋಡ್ಬೇಡಿ. ಹಾ ಮುಚ್ಕೊಳ್ಳಿ. ನಾನ್ ನೋಡಲ್ಲ. ಬಿಡಿ. Ready? ನಾನೆಲ್ಲಿ ನಿಂತ್ಕೊಳ್ಳಿ, ನಿಮ್ಮಿಷ್ಟ. ಗುರುಗಳೇ ಹಾ ರೆಡಿನಾ? ರೆಡಿ. ಎಲ್ಲಿದ್ದೀರಾ? ನಿಮ್ ಮುಂದೆ ಇದೀನಿ. ಎಷ್ಟು ಹೆಜ್ಜೆ ಮುಂದೆ ಇದ್ದೀರಾ? ಒಂದ್ 5 ಹೆಜ್ಜೆ ಮುಂದೆ ಇದೀನಿ. ಒಂದ್ 5 ಹೆಜ್ಜೆ ಹಾಕಿ ಮುಂದಕ್ಕೆ ಬನ್ನಿ. ಹಾ ನಾನು ಎಲ್ಲಿದ್ದೀನಿ ಈಗ? ನಾನು ಎದುರಿಗೆ ಇದ್ಯಾ? ಎದುರಿಗೆ ಇದ್ದೀರಾ? ಹಾ. ಆ ಮಡಕೆ ಎಲ್ಲಿದೆ? ಇನ್ನೊಂದ್ ಸ್ವಲ್ಪ ಮುಂದೆ ಬರ್ಬೇಕು. ಯಾರು? ಮಡ್ಕೆ. ನಾನ್ ಬರಲ್ಲ, ನೀವೇ ಬನ್ನಿ. ಹಾ. ಹಾ. ಈಗ ಸ್ಟ್ರೈಟ್ ಆಗಿ ಹೊಡಿ. ಎಲ್ಲಿದೆ? ಅಲ್ಲೇ ಇದೆ. ಆ ಕಡ್ಡಿ ತೆಗ್ದು ಮಡಕೆ ಮೇಲೆ ಇಡ್ರಿ. ಮನೆ ಕಾಯಕ. ಇಲ್ಲಿದೆ. ಹಾ, ಸರಿನಾ? ಹಾ ನಾವೇ ಗೆದ್ವಿ, ಯಾಕೆ ಹೇಳಿ? ಮಡಕೆ ಅವ್ರಿಗಿಂತ ಜಾಸ್ತಿ ಪುಡಿ ಮಾಡಿದೀವಿ. Oh, yes. Super. ಜೀಬ್ರಾ ಇದೆ ಹೀಟ್ ಅಲ್ಲಿ. ನೆಕ್ಸ್ಟ್ ರೌಂಡ್ ಹೋಗ್ಬಿಡೋಣ. Yes. ಕಮಾನ್. ನೆಕ್ಸ್ಟ್ ರೌಂಡ್ ಬಂದು ಹೊಡಿ ಮಚ್ಚ ಹೊಡೆ. ಹೊಡಿ ಮಚ್ಚ ಹೊಡಿ ಅಂದ್ರೆ ಏನು? ಓಕೆ, ನಾ ಹೇಳ್ತೀನಿ. ಈ ಗೇಮ್ ಅಲ್ಲಿ ಏನಂದ್ರೆ ನಿಮ್ಮ ತಾಕತ್ತಿದೆ, ನಿಮ್ಮಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ನಿಮ್ಮಲ್ಲಿ, ಇದು ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ನಿಮ್ಮ ಮುಂದೆ ಒಂದು ವಸ್ತುನ ತಂದಿರ್ತೀವಿ, 1 ಅಥವಾ 2 ವಸ್ತುಗಳನ್ನ ತಂದಿರ್ತೀವಿ.
ಅದನ್ನ ನೀವು ಒಡೆದು ಚೂರ್ ಮಾಡ್ಬೇಕು. ಇದು ನಿಮ್ಗಿರೋಂತ ಚಾಲೆಂಜ್. ಓಕೆ, ಆಲ್ ದಿ ಬೆಸ್ಟ್. ವಿರೋಧಿ ಟೀಮ್ ಆಗಿರೋದ್ರಿಂದ ಕೈ ಕೊಡಲ್ಲ. ಓಹೋ, ಇವಾಗ ಹೆಂಚೋಡಿಬೇಕಾ? ಎಸ್. ಆಪೋಸಿಟ್ ಟೀಮ್ ಅವರು ರೆಡಿ ಇದ್ದೀರಾ? ನಾವೇ ಮೊದ್ಲು ಹೊಡಿಬೇಕಾ? ಖಂಡಿತವಾಗ್ಲೂ. ಅಲ್ಲ ನೀವ್ ಹೆಂಗ್ ಹೊಡಿತೀರ ನೋಡ್ಕೊಂಡು ಹೊಡೆಯೋಣ ಅನ್ಸ್ತು. ಗೆಸ್ಟ್ಗಳು ನಿಮ್ಗೆ ಫಸ್ಟ್ ಪ್ರಿಫರೆನ್ಸ್. Yes. ಸರಿ ಓಕೆ, ಈಗ ನಮ್ಮ ಟೀಮ್ ಇಂದ ಗುರು ನೀನ್ ಹೋಗಮ್ಮ. ನೀನ್ ಹೋಗ. ಫಿಲಮ್ ಅಲ್ಲಿ ಮಾತ್ರ ಹೀರೋಯಿನ್ ಇಂದ ಫಸ್ಟ್ ನೀವೇ ಹೋಗ್ತೀರಾ, ಅದ ಹೆಂಗೆ ಇದ್ರ ನಾವ್ ಹೋಗ್ಬೇಕಾ? ನೀನ್ ಹೋಗಮ್ಮ. ಸರಿ, ನಮ್ಮಿಬ್ರಲ್ಲಿ ಕಿತ್ತಾಟ. ನಮ್ಮಿಬ್ರಿಗಿಂತ ಮುಂಚೆ ವರ್ಕ್ ಮಾಡೋದು ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಇನ್ಶೂರೆನ್ಸ್ ಇದೆಯಾ? ಇನ್ಶೂರೆನ್ಸ್ ಅಲ್ಲಿದೆ, ಇದ್ರ ಹತ್ರ, ಯಾವ್ದ್ರ ಅಲ್ಲಿ ಗೇಟ್ ಹತ್ರ ಇದೆ. ಇನ್ಶೂರೆನ್ಸ್ ಇದೆಯೋ ಇಲ್ವೋ ನೋವಾಗುತ್ತೆ ಅನ್ನೋ ಅಶೂರೆನ್ಸ್ ಅಂತೂ ಇದೆ. ರೆಡಿನಾ? ಒಂದೊಂದ್ ಜೊತೆ ಇಟ್ಬಿಡಿ, ಟ್ರೈ ಮಾಡ್ತೀನಿ. ಒಂದ್ ಹೊಡಿರಿ ಹೋಗ್ಲಿ. ಟ್ರೈ ಮಾಡಿ ನೋಡಿ, ಆಗೋದಾದ್ರೆ ಮಾತ್ರ ಹೊಡೀರಿ. ಇಲ್ಲಾಂದ್ರೆ rest ತುಂಬಾ ಮಾಡಿ. ನೋಡ್ತಾ ಇದ್ರೆ ಕರಾಟೆ ಪಟು ಅಂತ ಯಾಕೆ ಒಂದ್ ಇಟ್ಬಿಟ್ರಲ್ಲ, ಇದು ರಟ್ಟನ್ ತರ್ಸ್ಕೊಬಿಡಿ ಕರ್ಮಕ್ಕೊಲ್ತು. ನೀವ್ ಮಲ್ಕೊಂಬಿಡಿ, ಇನ್ನ ಚೆನ್ನಾಗಿರುತ್ತೆ. ಬಿಡಿ ಆಗೋಯ್ತು. ನೀವು ಟ್ರೈ ಮಾಡ್ತೀರಾ? ರೆಡಿ, 1 2 3 ಗೋ. ಎಲ್ಲಿ? ಅಲ್ಲ ಒಂದ್ ನಿಮಿಷ. ಏನಾಗಿಲ್ಲ ಕೈ. ಬಲ್ಗೈ ಅಲ್ವಾ? Are you sure? ಎಡಗೈ ಆಗಿದ್ರೆ ಬೆಳಿಗ್ಗೆ ಪ್ರಾಬ್ಲಮ್ ಆಗುತ್ತೆ. ಹೇಯ್, ತರಲೆ ಮಾಡ್ಬೇಡ್ರಿ, ಅವ್ರು ಹೊಡೆದಿಯಾರ. ನೀವ್ ಹೊಡಿರಿ ನನ್ನ ಮಕ್ಕಳ. ಇದನ್ ನೋಡಿಯಕ್ಕೆ ನಾನು ಹೋಗ್ಬೇಕಾ? ನಮ್ ಕಡೆಯಿಂದ ಜೀಬ್ರನ್ ಕಳಿಸ್ತೀವಿ. ಇಲ್ಲಾಡಿ, ಅವರು ಬರೀ ಒಂದ್ ಹೊಡೆದ್ರು, ಅಲ್ಲಿರೋ ಹಂಚೆಲ್ಲ ಹೊಡಿತಾರೆ. ನೋಡ್ತೀವಿ ಕ್ಯಾಪ್ಟನ್, ಏನ್ ಮಕ್ಕ ನೋಡ್ತಿದ್ರ? ಅದೇ ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಕ್ಯಾಪ್ಟನ್ ಕಡೆಯ ಮರ್ಯಾದೆ ಕೊಡೆಯ. ಅಯ್ಯೋ ಜೀಬ್ರ, ಹೊಡೆದು ಬಿಟ್ಟೆ, ಕ್ಷಮೆ ಕೇಳ್ಕೊ. ಇದು ಮಕ್ಕಳು ಯಾರು ಟ್ರೈ ಮಾಡಬಾರ್ದು. ಇದು ನುರಿತ ತಜ್ಞರಿಂದ ಏನೋ ಹೇಳ್ತಾರಲ್ಲ. ಅದೇ ನಾನಾ? ಕಮಾನ್ ಜೀಬ್ರ, ತಲೆ ಕೆಡ್ಸ್ಕೊಬೇಡಮ್ಮ, ನನ್ನ ಇಡೀ ಶಕ್ತಿ ನಿನಗೆ ದಾರೆ ಎರ್ದಿದ್ದೀನಿ. ಆಶೀರ್ವಾದ. ಮತ್ತೆ ಯಾರು ಆಶೀರ್ವಾದ ತಗೋತಾರ? ನಾ ಫಸ್ಟ್ ಹೊಡಿಬೇಕು ತಾನೆ. ಈಗ ತಗೋ. ಆಶೀರ್ವಾದ ಮಾಡಿ ಗುರುಜಿ. ಒಲಿಂಪಿಕ್ಸ್ ಹೋಗೋ ಅಷ್ಟ್ರಲ್ಲಿ ಕಾಲ್ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಗುರುಜಿ, ನನ್ಗೆ ನಿಮ್ಮ ಆಶೀರ್ವಾದ ಬೇಕು ಗುರುಜಿ. ಆಯ್ತು, ನಾನ್ ಮಾಡ್ತೀನಿ, ಕೂತ್ಕೊಳ್ಳಿ. ಗುರುಗಳೇ, ನಿಮ್ ಶಕ್ತಿನೆಲ್ಲ ನನಗ್ ದಾರಿ ಏರಿರಿ. ತಗೊಳ್ಳಿ, ದಾರೆ ಎರ್ದಿದ್ದೀನಿ. Okay. ಜೈ ಆಂಜನೇಯ. ನೀವು ಮಲ್ಕೊಳ್ಳಿ ಹಂಗೆ. ಅಮ್ಮ ತಾಯಿ, ಫ್ಲೋರ್ ಹೋಯ್ತದ ಬಿಡಮ್ಮ. ಭಾನುವಾರದೊಂದು ಫ್ರೀ ಇರ್ತೀರಾ? ಯಾಕೆ? ಏಯ್, ಕರ್ಕೊಂಡು ಹೋಗೋಣ ಅಂತ. ಗುರುಗಳೇ ತಗೊಳ್ಳಿ. ಓಕೆ. ಏನ್ರೋ ಕೋತಿ ಆಟಗಳು ನಿಮ್ದೆಲ್ಲ. ಏಯ್, ಅದನ್ನ ಇಟ್ಕೊಂಡ್ ಸುತ್ತಿಯಲ್ಲಿ ಹೊಡೆದ್ಬಿಟ್ಟು ಯಾವ್ದೋ ವಾಟ್ಸಪ್ ಅಲ್ಲಿ ನೋಡಿರೋದನ್ನೆಲ್ಲ ಬಂದ್ ಇಲ್ಲಿ ಮಾಡ್ತಾ ಇದ್ರಲ್ಲ. ನಾವ್ ಕೈಯಲ್ಲಿ ಹೊಡಿಬೇಕು ಅಂತ ಹೇಳಿದ್ವಿ, ಆದ್ರೆ ಕೈಯಲ್ಲಿ ಏನು ಇಟ್ಕೋಬಾರ್ದು ಅಂತ ಹೇಳಿದ್ವಾ? ಇದು ಒಲಿಂಪಿಕ್ಸ್. ಏಯ್, 3 ಜನಕ್ಕೂ ಕತ್ತರಿಸ್ಬಿಡ್ತೀನಿ. ಏಯ್, ಬರ್ಕಮಲೆ ಕರ್ಕೊಂಡೋಗ ಆಚೆಗೆ. ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ. ಒಲಿಂಪಿಕ್ಸ್ಗೆ ಇವ್ರನ್ನ ಕಳ್ಸಕ್ಕೆ ಇಷ್ಟು ಕಷ್ಟ ಪಡ್ತಿರೋ ಜಮೀರ್ ಬರ್ಕಮಲೈ ಅಣ್ಣಮಲೈ ಜೂನ್ ಜುಲೈ, ಇದಕ್ ಮಾತ್ರ ಒಪ್ಕಲ್ಲ, ಅವಕಾಶನೂ ಕೊಡಲ್ಲ. ಓ, ಅಂದ್ರೆ ತಾವು ಆಡ್ಬೇಕು ಅಂತನಾ? ಹೌದು. ಇನ್ನೇನೇನ್ ಕಾದಿದ್ಯಾ ಏನೋ. ತಮ್ಗೇನ್ ಬೇಕಿಲ್ಲಿ? ನಾನೀಗ ಆಡ್ತಾ ಇರೋದು ಮುಷ್ಟಿ ಯುದ್ಧ. ಮುಷ್ಟಿ ಈ ಆಟ ಎಲ್ರಿಗೂ ಗೊತ್ತಿರುತ್ತೆ. ಕೈ ಹಿಡ್ದು ಹಿಂಗೆ ಬಗ್ಗಿಸ್ಬೇಕು. ಆರ್ಮ್ ರೆಸ್ಲಿಂಗ್. ನಾನು ದೊಡ್ಡ ಗುರೂಜಿ ಆಗಿರೋದ್ರಿಂದ ನಾನು ಕೇವಲ ಒಂದು ಕೈಯನ್ನ ಬಳಸ್ತೀನಿ. ನನ್ನ ಆಪೋನೆಂಟ್ ಅಮಿತ್ ಅವರು 2 ಕೈನ ಬಳಸ್ಬೋದು. ಸರಿ. ಓಕೆ, ಗುಡ್. ಅದು ಕಮಾನ್. ರಾಜು 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 ರಾಜು. ಒಂದ್ ನಿಮಿಷ. ಬಿಡಪ್ಪ, ಸತ್ಕಿ ತಗೋಬಿಟ್ಟಾನು. ಏನಾಯ್ತು, ಕೈ ನೋವಾಯ್ತಾ? ಟವಲ್ ಇಲ್ವಾ? ಇಲ್ಲ ಇಲ್ಲ, ನಮ್ಮ ಹತ್ರ ಇಲ್ಲ. ಬನ್ನಿ ಸರ್, ಬನ್ನಿ, ನೀವು ಬನ್ನಿ. ಬನ್ನಿ. ಆಡೋರು ಏನಾಗಲ್ಲ. ಬನ್ನಿ. ನಿಮಗ್ ಬರ್ತಾ ಇರೋದಾ? ಬನ್ನಿ.
ಬನ್ನಿ. ನಮಗ್ ಬರುತ್ತೆ ಅನ್ಬಿಟ್ಟು ಹಿಂಗ್ ಕೈಲೆಲ್ಲ ಮಾಡ್ಕಂತೀವ. ಅಪ್ಪ ನೀವೇ ಈ ಸಲ ಒಲಿಂಪಿಕ್ ಗೋಲ್ಡ್ ವಿನ್ನರ್, ನಾನ್ ಬೇಕಾದ್ರೆ ಕಾಸು ಕೊಟ್ಟು ಗೋಲ್ಡ್ ಮೆಡಲ್ ತಗೊಂಡ್ಬಿಡ್ತೀನಿ, ನಾವಂತೂ ಬರಲ್ಲ. ಇಲ್ಲ ಯಾರು ಸರ್, ನಾನು ಬರ್ಲಿಲ್ಲ ಬರಲ್ಲ. ಅಂದ್ಮೇಲೆ ನಾನ್ ತಾನೇ ಗೆದ್ದೆ. ಮೂಗುವರ್ಸ್ಕೊಂಡಿದ್ದ ಕೈಯಲ್ಲಿ. ಅಪ್ಪ ನನ್ನ ಮಕ್ಕಳ್ರ ಯಾವ್ದೋ ಮಕ್ಕಳಾಡೋ ಆಟ ಎಲ್ಲ ತಗೊಂಡ್ಬಂದ್ಬಿಟ್ಟು ನೀವಿಲ್ಲಿ ಒಲಿಂಪಿಕ್ಸ್ ಅಂತ ಇದ್ದೀರಾ ನೀವು? ಹೋಗ ಕೊಡ್ರ ಇಲ್ಲ, ಸುತ್ಕೆ ಐತಲ್ಲ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿರಲೇ ಕೊಡ್ರ ಮಚ್ಕೊಡ್ರೇ. ಇದಕ್ಕೆಲ್ಲ ಎದುರ್ಬಾರ್ದು ನಾವು, ಧೈರ್ಯವಾಗಿ ಹೋಗೋಣ. ನಡಿ ಆಚೆಗೆ. ಓಕೆ, ರಾಜು ಕನ್ನಡ ಮೀಡಿಯಂ ನಿಮ್ಮ ಒಂದು ಸಿನಿಮಾ ನೋಡಿರೋರು ಎಲ್ಲರೂ ಇಲ್ಲಿದ್ದಾರೆ. ಅವರು ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ರು ನಿಮ್ಮ ಹತ್ರ ಮಾತಾಡೋದಕ್ಕೆಲ್ಲ ಕಾಯ್ತಾ ಇದಾರೆ. ಯಾರ್ಯಾರು ಏನೇನ್ ಮಾತಾಡ್ತಾರೆ ನೋಡೋಣ. ಎಸ್, ಹಾಯ್ ಸೃಜನ್ ಸರ್. ಹಾಯ್. ಎಲ್ರಿಗೂ ಹಾಯ್. ಓಕೆ, ಹಾಯ್. ನನ್ನ ಹೆಸರು ಭಾನುಪ್ರಿಯಾ ಅಂತ. ನನ್ ಕ್ವೆಶನ್ ಬಂದು ಅಮಿತ್ ಅವ್ರಿಗೆ. ಸರ್, ಈ ಕ್ವೆಶನ್ ಕೇಳ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನನ್ ಕ್ವೆಶನ್, ಕತ್ತೆ ಪೇಪರ್ ತಿನ್ನುತ್ತಲ್ವಾ, ಹಾಗೆ ನೀವ್ ಯಾವತ್ತಾದ್ರೂ ತಿಂದಿದ್ದೀರಾ? ಅಗಿತಾ ಇರೋದ್ ನೋಡಿದ್ರೆ ಇವಾಗ್ಲೇ ತಿಂತಾರಂಗಿದೆ ಅದು ಅಲ್ಲ. ನೀವ್ ಯಾವತ್ತಾದ್ರೂ ಆತರ ಟ್ರೈ ಮಾಡಿದ್ದೀರಾ ಅಂತ ಕೇಳಿ. ನಾನ್ ಕತ್ತೆ ಅಲ್ವಲ್ಲ. ಅಲ್ಲ ಯಾವತ್ತಾದ್ರೂ ಓಕೆ, ತಿಂದಿದ್ದೀರಾ ಇಲ್ಲಿ ಅಂತ ಪೇಪರ್ ಕೇಳ್ದೆ. ತಿಂದಿರೋರು ಎಷ್ಟು ಜನ ಇದೀರಾ? ಕೈ ಎತ್ತಿ. ಬಾ, ನೀನ್ ಅದನ್ನು ಬಿಡಲ್ವೇನಮ್ಮ ಕೊಂಡಮ್ಮ? ಈಗ್ಲೂ ತಿಂತ್ಯಾ ಪೇಪರ್ ತಿನ್ನೋ ಸೋಕೆ ಏನಕ್ಕೆ? ಆ ಟೇಸ್ಟ್ ಇಷ್ಟ ಅದು. ಪೇಪರ್ ಟೇಸ್ಟ್. ಓ, ಫಾರಿನ್ಗೆ ಹೋದ್ರೆ ಈಸಿ ಅಮ್ಮನಿಗೆ ಬಾತ್ರೂಮ್ ಅಲ್ಲಿ ಕೂತ್ಬಿಟ್ರೆ ಊಟ ಮುಗ್ದೋಗುತ್ತೆ. ಪೇಪರ್ ಇರ್ತದೆ, ತಿನ್ಕೊಂಬಂದ್ಬಿಡು ಅಂತ. ಥ್ಯಾಂಕ್ ಯು ಸರ್. ಅವ್ರೇನು ಹೇಳಲಿಲ್ಲ ಅಲ್ಲಿ ಥ್ಯಾಂಕ್ ಯು ಹೇಳಕ್ಕೆ. ಏನು sir? ತಿನ್ಲಿಲ್ಲ ಅಂತ ಅವ್ರು. ತಿಂದಿಲ್ವಾ ಸರ್? ನಾನ್ ನೀವು ತಿಂದಿದ್ದೀರಾ ಸರ್? ತಿಂದೀನಿ. ಯಾವಾಗ ಸರ್? ನಿನ್ನೆ ಅಲ್ಲೇ ಇದು ಹತ್ರ ವಿವಿಪುರಂ ಅಲ್ಲೇ ಪೇಪರ್ ಇಷ್ಟು ದೊಡ್ಡದು ಪೇಪರ್ ಅಲ್ಲ, ಪೇಪರ್ ದೋಸೆ ತಿಂದಿ. ओके, नेक्स्ट. थैंक यू सर. थैंक यू. हेलो सर, नमस्कार. मेरो नाम सरगम हो. म नेपालबाट आएको. कन्नड ಬಗ್ಗೆ केही भन्न चाहन्छु स्टेजमा आएर. ನನ್ನ ನಿನ್ನ ಮನವು ಸೇರಿತು. स्टेजमा आएर केही भन्न चाहन्छु. ನಾನು ನೀನು ಐ ಆಮ್ ಕಮಿಂಗ್ ದ ಸ್ಟೇಜ್. ಇಲ್ಲಿಗೆ ಬರ್ಬೇಕಾ? ಪಾಪ ಕಂದ, ಹಿಂಗ್ ಅನ್ಬೇಕು ಅವ್ರಿಗೆ. हाई सर. हाई सर. मेरो नाम सरगम हो. ओके, थ्याङ्क यू. मेरो नाम सरगम हो. म नेपालबाट आएको. म कन्नड ಬಗ್ಗೆ केही भन्न चाहन्छु. ಏನಪ್ಪ ಇದು? ಏನಂತೆ ಕನ್ನಡದ ಬಗ್ಗೆ? ನಿಮಗೆ ಅರ್ಥ ಆಗಿಲ್ಲನಾ? ಕನ್ನಡ ಬರುತ್ತಾ? ಬರುತ್ತೆ ಸರ್. ಮತ್ತೆ ಹಿಂದಿನ ಸರಿ, ಇಲ್ಲ ನಾವು ಕಲಿಬೇಕು ಅಂದ್ರೆ ಇಲ್ಲಿ ಬಂದಿರೋದು. ನಾವು ಕನ್ನಡ ಬಗ್ಗೆ ಏನಂತ ಹೇಳ್ಕೊಡ್ಲಾ ನಿಮ್ಗೆ ಪರ್ಮಿಷನ್ ಕೊಡ್ಲಿ? ನೀವೇ ಹೇಳ್ಕೊಡ್ತೀರಾ? ಹೌದು ಸರ್. ಏನ್ ಹೇಳ್ತೀರಾ ಹೇಳ್ಕೊಡಿ. ಓಕೆ, ಥ್ಯಾಂಕ್ ಯು ಸರ್. ಅಪ್ಪ, ನೀನ್ ಎಲ್ಲೆಲ್ಲಿಗೂ ಹೋಗ್ಬೇಡ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಇಟ್ಕೋ. ಕನ್ನಡವೇ ದೇವಶಿಲ್ಪ, ಕನ್ನಡಿಗರೇ ದೇವರು, ಕನ್ನಡವೇ ಅಮೃತ, ಕನ್ನಡವೇ ಅನನ್ಯ, ಕನ್ನಡವೇ ಅನಂತ. ಅಖಿಲ ಕರ್ನಾಟಕಗಳೇ ಕನ್ನಡ ಜನಗಳಿಗೆ ನನ್ನ ನಮಸ್ಕಾರಗಳು. ನನ್ನ ನಮಸ್ಕಾರಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಾನು ನೇಪಾಳಿ ಇಲ್ಲ ಬಂದಿರೋದು. ನಮ್ಮ ಹೆಸರು ಸರ್ಗಮ. ಅಂದ್ರೆ ನಾವು ಕನ್ನಡ ಬಗ್ಗೆ ತುಂಬಾ ಪ್ರೀತಿ ಇದೆ, ಅಭಿಮಾನ್ಯ ಇದೆ. ನಮ್ಗೆ ಕನ್ನಡ ಕಲಿಬೇಕು ಅಂದ್ರೆ ತುಂಬಾ ಆಸೆ ಇದೆ. ಅಂದ್ರೆ ಸರ್, ನಮ್ಗೆ ಕನ್ನಡ ಕಲಿಕೊಳ್ತೀರಾ? ಮಾತೇ ಚೆನ್ನಾಗಿ ಆಡ್ತೀಯ, ಹಾಡು ಹೇಳ್ಕೊಡ್ತೀನಿ ಬಾಯ್ಲಿ. ಓಕೆ, ಥ್ಯಾಂಕ್ ಯು ಸರ್. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ತುಂಡಮ್ಮ, ಸುರಾಜ್ಗೋ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಅಜಂತ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಸೂಪರ್. ಇವಾಗ ಈ ಸಾಂಗ್ ನ ನೀನ್ ಹಾಡು. ಹುಟ್ಟಿದರೆ ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಓಕೆ ಸರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಹಾಡಬೇಡ, ಹಂಗೆ ಹೇಳಪ್ಪ ಅಂತೀನಿ.
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕನ್ನಡ ನಾಡ ಹುಟ್ಟಬೇಕು. ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ. ಬದುಕಿದ ಜಟಕ ಬಂಡಿ. ಇದು ವಿಧಿಯೋಡಿಸುವ ಬಂಡಿ. ಇದು ವಿಧಿ ಓಡಿಸುವ ಬಂಡಿ. ಬಂಡಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್. ಏನ್ ಕೆಲಸ ಮಾಡೋದು ತಾವು? ನಾವು ಸರ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡ್ತೀನಿ, ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತೀನಿ. ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು? ಸರ್ ನಾವು ಬಂದಿರಕ್ಕೆ ಒಂದು 5-6 ವರ್ಷ ಆಯ್ತು ಸರ್. ವೆರಿ ಗುಡ್. ದಯವಿಟ್ಟು ಯಾರ್ಯಾರು ನಮ್ಮ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸವನ್ನ ಮಾಡ್ತೀರಾ ದಯವಿಟ್ಟು ಇವ್ರ ತರ ಇಲ್ಲಿಗೆ ಬರೋದಕ್ಕೆ ತಮಗೆ ಸ್ವಾಗತ. ಬನ್ನಿ, ಆದ್ರೆ ಕನ್ನಡ ಕಲೀರಿ, ಕಾಂಚಲಿ ಬಿಡಿ. ಕನ್ನಡ ಇನ್ನ ಕಲಿಬೇಕು ಅಂದ್ರೆ ನಮ್ಗೆ ತುಂಬಾ ಆಸೆ ಇದೆ. ಆಕ್ಚುಲಿ ನಾವು ಇನ್ನ ಮಾತಾಡಿದ್ರೆ ಏನಾದ್ರು ತಪ್ಪ ಆಗಿದ್ರೆ ಸಾರಿ, ಚೆನ್ನಾಗಿ ಮಾಡ್ತೀನಿ, ಕ್ಷಮಿಸ್ಬಿಡಿ. ಆಕ್ಚುಲಿ ಈ ಒಂದು ಸಿಚುವೇಶನ್ ನಮ್ಮ ಸಿನಿಮಾದಲ್ಲೂ ಇದೆ. ನಮ್ಮ ಸಿನಿಮಾದಲ್ಲಿ ಫಾರಿನ್ ಹುಡುಗಿ ಒಂದು ಕನ್ನಡನ ಕಲಿಬೇಕು ಅಂತ ಬಾಯ್ ಬಿಟ್ಟು ಹೇಳುತ್ತೆ. ಅವಾಗ ನಮ್ದು ಒಂದು ಗುರು ಸೂಪರ್ ಡೂಪರ್ ಡೈಲಾಗು, ವಿಷಲ್ ಬಿಲೋ ಒಂದು ಡೈಲಾಗು. ಆ ಡೈಲಾಗ್ ನ ಈಗ ಸೇಮ್ ರಿಪೀಟ್. ಆಹಾ, ಕೇಳಕ್ಕೆ ಎಷ್ಟು ಚೆನ್ನಾಗಿದೆ. ನಿನಗಿರೋ 10% ಇಂಟ್ರೆಸ್ಟ್ ಪಕ್ಕದೂರಿಂದ ಬಂದು ನಮ್ಮೂರಲ್ಲಿ ಇದ್ದಿದ್ರೆ ಕನ್ನಡ ನವೆಂಬರ್ 1 ನಂಬರ್ 1 ಇರೋದು. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಸರ್, ನನ್ನ ಹೆಸರು ಸುನಿಲ್ ಕುಮಾರ್ ದೀಕ್ಷಿತ್ ಅಂತ ಹೇಳಿ ಶ್ರೀರಂಗಪಟ್ಟಣದಿಂದ ಬಂದಿದ್ದೀನಿ. ಹೇಳಿ ಸರ್. ಓಲ್ಡ್ ಸೀಸನ್ ಅಲ್ಲಿ ನಿಮ್ಗೊಂದು ಫೋಟೋ ಗಿಫ್ಟ್ ಮಾಡ್ಬೇಕು ಅಂತ ತುಂಬಾ ವೇಟ್ ಮಾಡಿದೆ, ಆಗ್ಲಿಲ್ಲ. ಈ ಸತಿ ಬಂದಿದ್ದೀನಿ, ಫೋಟೋ ಕೊಡ್ಬೋದಾ? ಒಂದು ಫೋಟೋನ ಕೊಡಿ ಸರ್. ಥ್ಯಾಂಕ್ ಯು ಸರ್. ಎಲ್ಲಾರು ನಿಮ್ಗೆ ನಿಮ್ ಫೋಟೋನ ಮತ್ತೆ ನಿಮ್ ತಂದೆ ಫೋಟೋನ ಈ ತರ ಫೋಟೋಗಳನ್ನ ಕೊಡ್ತಾನೆ ಇರ್ತಾರೆ. ಆದ್ರೆ ಈ ಫೋಟೋ ವಿಶೇಷತೆ ಏನಂದ್ರೆ, ನೀವು ಸೆಟ್ ಬಂದಾಗ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬಂದ್ರಿ. ಇದು ಕಲಾ ದೇವತೆ ಇರೋ ಸ್ಥಾನ, ಅದಕ್ಕೋಸ್ಕರ ಕಲಾ ಸರಸ್ವತಿ ಫೋಟೋವನ್ನ ತಂದು ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಷ್ಟು ಸುಂದರವಾದಂತ ಒಂದು ಚಿತ್ರ. ಥ್ಯಾಂಕ್ ಯು ವೆರಿ ಮಚ್. ವಿಶೇಷ ಮತ್ತೆ ಮೈಸೂರು ಪ್ಯಾಲೇಸ್ ಅಲ್ಲಿ ಇದೆ, ಇದು ರವಿವರ್ಮ ಅವ್ರ ಪೇಂಟಿಂಗು. ಮೈಸೂರು ಪ್ಯಾಲೇಸ್ ಅಲ್ಲಿ ಹೋದ್ರೆ ಅಲ್ಲಿ ದರ್ಬಾರ್ ಹಾಲ್ ಅಲ್ಲಿ ಇದೆ ಈ ಪೇಂಟಿಂಗ್. ರೆಪ್ಲಿಕಾ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಮತ್ತೊಮ್ಮೆ ತಮ್ಮ ಸಿನಿಮಾ 50-100 ದಿನಗಳ ಒಂದು ಸಕ್ಸಸ್ಫುಲ್ ಜರ್ನಿಯನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗುರು, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಒಳ್ಳೆದಾಗ್ಲಿ. ರಾಜು ಕನ್ನಡ ಮೀಡಿಯಂ ಈ ಸಿನಿಮಾ ಅದ್ದೂರಿಯಾದಂತ ಒಂದು ಯಶಸ್ಸನ್ನ ಕಂಡಿದೆ. 25 ದಿನಗಳನ್ನ ಪೂರೈಸಿ 50 ದಿನಗಳತ್ತ ಹಾಗೆ ಕಾಲನ್ನ ಇಡ್ತಾ ಇದೆ. ಇದು 100 ದಿನಗಳು ಮುಟ್ಲಿ ಅಂತ ನಮ್ಮೆಲ್ಲರ ಹಾರೈಕೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಗುಡ್ ನೈಟ್. ಬಾಯ್.